ಈ ವೇದ ಅಂದರೆ ಏನು, ಅದರಲ್ಲಿ ನಾವು ಆರೋಗ್ಯವಾಗಿರೋದಕ್ಕೆ ಏನು ಸಾಧನ ಇದೆ? ದೇಹ ಹೆಂಗೆ ಉಳಿಸ್ಕೋಬೇಕು, ಮನಸ್ಸು ಹೆಂಗೆ ಉಳಿಸ್ಕೋಬೇಕು, ಮನೆ ಹೆಂಗೆ ಇಟ್ಕೋಬೇಕು, ತೋಟ ಹೆಂಗೆ ಇಟ್ಕೋಬೇಕು, ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಇಂಥ ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಾದ ವಿಷಯಗಳೇನೆ ಆ ಭಾಷೆಯಲ್ಲಿದೆ. ಅದು ನಿಮ್ಮ ಲೈಫ್ ಸ್ಟೈಲ್ ಏನು ಅಂತ ಕೇಳ್ತೀವಿ. ಎದ್ದ ತಕ್ಷಣ 2 ಲೀಟ್ರು ನೀರು ಕುಡಿದ್ಬಿಡೋದು. ಎಲ್ಲರೂ ಹೇಳ್ತಾರಲ್ಲ, ಎದ್ದ ತಕ್ಷಣ ನೀರು ಕುಡಿಬೇಕು ಅಂತ ಕುಡಿದ್ಬಿಡೋದು ಅಂತ. ಆಮೇಲೆ ಅವ್ರು ಹೇಳಿದ್ರು ಅದನ್ನು ಫಸ್ಟ್ ನಿಲ್ಲಿಸಿ ಅಂತ. ಅಷ್ಟು ಇದು ನೀರನ್ನು ಕೂಡ ಅವ್ರು ಹೇಳಿದ್ರು ಅರಗಿಸ್ಕೋಬೇಕು ನೀವು ನೀರನ್ನು ಅಂತ. ನಾವೆಲ್ಲ ಇದ್ದ ಹಳ್ಳಿಗಳಲ್ಲಿ ನೀಗ್ರೋ ಸಿದ್ಧಿಗಳು ಕೆಲವು ಗ್ರಾಮದಲ್ಲಿದ್ದಾವೆ ಈಗಲೂ ಕೂಡ. ಅವುಗಳಿಗೆ ಅವ್ರಿಗೆ ಒಂದಷ್ಟು ಇಂಥ ಗಿಡದ್ದು ಔಷಧಿಗಳೆಲ್ಲ ಗೊತ್ತಿದೆ. ಜೀವನನೇ ಆದರೆ ವೇದ ಜೀವನವೇ ಅದು. ಲೈಫ್ ಸ್ಟೈಲಿಗೆ ಕೈ ಬಿಡಿ, ಹ್ಯಾಂಡ್ ಬುಕ್ಕು, ಹಾಗೆ ಮೈಂಡ್ ಸೆಟ್, ಪ್ಯಾಂಕ್ರಿಯಾಸ್ ಸಂಬಂಧಪಟ್ಟಂಥ ಏನು ಸಮಸ್ಯೆ ಇರುತ್ತೆ ಅದೇ ತಾನೇ ಮೂಲ. ಡಯಾಬಿಟಿಸ್ ಅದು ಕಂಟ್ರೋಲಿಗೆ ಬರುತ್ತೆ. ನಿಜ ಸಾಮುದ್ರಿಕ ಅನ್ನೋದು ಹಸ್ತ ಸಾಮುದ್ರಿಕ ಅಲ್ಲ, ದೇಹ ಸಾಮುದ್ರಿಕ. ದೇಹ ಸಾಮುದ್ರಿಕವನ್ನು ಸರಿಯಾಗಿ ಬಲ್ಲವನು ಕಣ್ಣಿಗೆ ಕಣ್ಣು ಕೊಟ್ಕೊಂಡು ಒಬ್ಬ ಮನುಷ್ಯನಿಗೆ ನೋಡಿದ್ರೆ ಸಾಕು ಅವನ್ನೆಲ್ಲ ಕರೆಕ್ಟಾಗಿ ಇರ್ತಾವೆ. ಲೇಟ್ ನೈಟ್ ಸಪ್ಪರ್ ಮೇಕ್ಸ್ ಯು ಅಪ್ಪರ್ ಅಂತ ಹೇಳ್ತೈತಿ. ಅದೇ ಕಾರಣ 7:30 8 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ಹೆವಿ ಊಟ ತಗೋಬಾರ್ದು. ವೇದಿಕ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ವೇದಕ್ಕೂ ನಮ್ಮ ಆರೋಗ್ಯಕ್ಕೂ ಇರುವಂತಹ ಕನೆಕ್ಷನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ, ನಿಮಗೆ ಗೊತ್ತು ನಮ್ಮ ಚಾನಲ್ ಹೆಸರೇ ವೇದಿಕ್ ವೆಲ್ನೆಸ್ ಅಂತ. ಅಂದರೆ ನಾವು ಆರೋಗ್ಯವಾಗಿರಬೇಕು, ಖುಷಿಯಾಗಿರಬೇಕು, ಲವಲವಿಕೆಯಿಂದ ಜೀವನ ನಡೆಸಬೇಕು ಅಂದರೆ ಯಾವ ಥರ ಲೈಫ್ ಸ್ಟೈಲ್ ಇರಬೇಕು ನಮ್ಮದು, ಆ ಲೈಫ್ ಸ್ಟೈಲ್ ಬಗ್ಗೆ ನಮ್ಮ ವೇದಶಾಸ್ತ್ರಗಳಲ್ಲಿ ಏನು ಹೇಳಿದೆ, ಈ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ವೇದಜ್ಞರಾದಂಥವರು, ದೊಡ್ಡ ಜ್ಞಾನಿಗಳಾದ ಶ್ರೀ ಕೋಟೆಮನೆ ರಾಮಚಂದ್ರ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ರಾಮಚಂದ್ರ ಭಟ್ರೆ, ನಮಸ್ಕಾರ. ವಂದನೆಗಳು. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಗೆ ಬಹಳಷ್ಟು ಪ್ರಶ್ನೆಗಳಿದೆ ಗುರುಗಳೇ. ಅಂದರೆ ನಮಗೆ ವೇದನೂ ಸರಿಯಾಗಿ ಗೊತ್ತಿಲ್ಲ, ಈ ಕಡೆ ದುಡ್ಡು ಮಾಡಬೇಕು ಅಂತ ಬೇರೆ ಬೇರೆ ಏನೇನೋ ಮಾಡ್ತಾ ಇರ್ತೀವಿ ನಾವು. ಅದು ತುಂಬ ಆ್ಯಂಗ್ಸೈಟಿ, ನಾವು ಏನೋ ಅಂದ್ಕೊಳ್ತೀವಿ, ಇನ್ನೇನೋ ಆಗುತ್ತೆ ಜೀವನದಲ್ಲಿ. ಆದರೆ ನಮಗೆ ಆ ಒಂದು ಕಷ್ಟ ಬಂದಾಗ ಫಾಲ್ ಬ್ಯಾಕ್ ಆಗುವಂಥದ್ದು ಏನೂ ಇಲ್ಲ ಅಂತ ಅನಿಸುತ್ತೆ ಒಮ್ಮೊಮ್ಮೆ. ತುಂಬ ಹತಾಶರಾಗಿ ಜನ ಇವತ್ತು ಯಾವಾಗಲೂ ಸ್ಟ್ರೆಸ್ಸು, ಪ್ರೆಷರು ಇದರಲ್ಲಿದ್ದೀವಿ ನಾವು. ಹೀಗಾಗಿ ನಮಗೆ ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಹುಡುಕಿದ್ರೆ ಎಲ್ಲಿದೆ ಇದಕ್ಕೆ ಪರಿಹಾರ ಅಂದರೆ, ಇದಕ್ಕೆ ವೇದಶಾಸ್ತ್ರಗಳಲ್ಲಿ ಬಹಳಷ್ಟಿದೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಏನಿದೆ ಅಂತ ಯಾರಿಗೂ ಸರಿಯಾದ ಒಂದು ಮಾಹಿತಿ ಇಲ್ಲ. ಹಾಗಾಗಿ ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಈ ವೇದಕ್ಕೂ ಆರೋಗ್ಯಕ್ಕೂ, ತಾವು ನನಗೆ ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ಸ್ ತುಂಬ ಇಂಪಾರ್ಟೆಂಟು ಅಂತ. ಈ ವೇದ ಅಂದರೆ ಏನು, ಅದರಲ್ಲಿ ನಾವು ಆರೋಗ್ಯವಾಗಿರೋದಕ್ಕೆ ಏನು ಸಾಧನ ಇದೆ, ಅದನ್ನು ಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋ ಹಾಗೆ ತಿಳಿಸ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಒಳ್ಳೆ ಪ್ರಶ್ನೆ. ಒಳ್ಳೆ ಧ್ಯೇಯೋದ್ದೇಶ ಇಟ್ಕೊಂಡು ನೀವು ಮಾಧ್ಯಮದ ಬಳಕೆಯನ್ನು ಶುರು ಮಾಡಿದ್ದೀರಿ, ಒಳ್ಳೆಯದು. ಇಲ್ಲಿ ವೇದ ಅನ್ನೋದು ಒಂದು ಕೈಪಿಡಿ, ಭಾಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಶಬ್ದ. ಅದು ವರ್ಕ್ ಬುಕ್. ಯಾವುದಕ್ಕೆ ಅಂತಂದರೆ ಎರಡು, ಒಂದು ಹ್ಯೂಮನ್ ಲೈಫ್ ಸ್ಟೈಲು, ಇನ್ನೊಂದು ಹ್ಯೂಮನ್ ಮೈಂಡು. ಮನುಷ್ಯನ ಮನಸ್ಸು ಹೇಗಿರಬೇಕು ಮತ್ತು ಮನುಷ್ಯನ ಜೀವನ ಶೈಲಿ ಹೇಗಿರಬೇಕು, ಇದು ಎರಡಕ್ಕೂ ಸಂಬಂಧ ಇದೆ. ಸುಲಭವಾಗಿ ಅರ್ಥ ಆಗೋದಕ್ಕಾಗಿ ಈ ಪದದಲ್ಲಿ ಹೇಳ್ಬೋದು. ಇಲ್ಲೇ ನಾವು ಹದ ತಪ್ಪಿರೋದು. ಯಾಕೆಂದರೆ ಅದೇನಾಗಿದೆ, ನಾವು ಯಾರು ಅಂತಲೇ ನಮ್ಗೆ ಗೊತ್ತಿರೋಲ್ಲ. ಹೌದು. ಅದನ್ನು ಗೊತ್ತು ಮಾಡುವಂಥದ್ದೇ ನಿಜವಾದ ಶಿಕ್ಷಣ ಆಗಿತ್ತು. ಅದು ಮನೆಯಲ್ಲಿತ್ತು, ಊರಲ್ಲಿತ್ತು. ಮನುಷ್ಯನಿಗೆ ಅವನ ಪರಿಚಯ ಆಗಬೇಕು. ಅದಕ್ಕೆ ತಕ್ಕಂತೆಯೇ ಪ್ರಾಥಮಿಕ ಸ್ತರದಲ್ಲಿ ಅಮ್ಮ ಒಳ್ಳೆ ಗುರುವಾಗಿ ಆ ಮಗುವಿಗೆ ಇದು ನೋಡು ಹಲ್ಲು, ಇದನ್ನು ಹೀಗೆ ಇಟ್ಕೊಂಡ್ರೆ ಆ ಹಲ್ಲು ಅನ್ನೋದು ನಿಂಗೆ ಹಿಂಗೆ ಉಪಕಾರ ಮಾಡುತ್ತೆ, ಇದು ಕೈ, ಈ ಕೈಯನ್ನು ನೀನು ಸದ ಹೀಗೆ ಇಟ್ಕೊಂಡ್ರೆ ಹಿಂಗೆ ದೀಪ ಹಚ್ಚಲಿಕ್ಕೆ ಬರುತ್ತೆ, ಕೈ ಸುಡೋದಿಲ್ಲ. ಹೀಗೆ ಮನುಷ್ಯನಿಗೆ ದೇವರು ಕೊಟ್ಟಂತಹ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಪ್ರಾಣಗಳು, ಪಂಚಪ್ರಕೋಷ್ಠ ತಲೆ, ಬಾಯಿ, ಹಾಗೆ ಕತ್ತಿನ ಕೆಳಗಿರುವಂತಹ ಲಂಗ್ಸು ಮತ್ತು ಪುಪ್ಪಸ, ಹೃದಯ ಮತ್ತು ಜಠರ, ಈ ಎಲ್ಲದ್ರ ಬಗ್ಗೆನೆಲ್ಲ ಹೇಗೆ ಅಂದರೆ ಇದೊಂದು ಪ್ರತ್ಯೇಕ ಪುಸ್ತಕ ಬರೆದು ಅದಕ್ಕೊಂದು 4 ಗೋಡೆ ಮಧ್ಯದಲ್ಲಿ ಮಾಡಿ ಪರೀಕ್ಷೆ ಮಾಡಿಸಿ ಅವ್ರನ್ನ ತಲೆಯೆಲ್ಲ ಬಿಸಿ ಮಾಡಿಸಿ ಕೊತ ಕೂದಿಸಿ ಅದೇನು ಅವಶ್ಯಕತೆ ಇದ್ದದ್ದಲ್ಲ ಅದು.
ಅದು ಸಹಜವಾಗಿ ನ್ಯಾಚುರಲ್ ಆಗಿ ಹೇಳ್ಕೊಡ್ತಾ ಇದ್ಲು ಅಮ್ಮ ಆದವಳು. ಹೌದು, ಅಮ್ಮ ನ್ಯಾಚುರಲ್ ಗುರು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಅವರು ಅದನ್ನು ಸಹಜ ಮಾಡೋರು. ಅದಕ್ಕೆ ಅವ್ರ ಮನೆಯಲ್ಲಿ ಅತ್ತೆಯಂದಿರಿಂದ ತಾಯಂದಿರಿಂದ ಶಿಕ್ಷಣ ಇರೋದು. ಹೀಗಾಗಿ ಅವ್ರಿಗೆ ಹೋಮ್ ಸೈನ್ಸ್ ಅಂತ ಅವರು ಪ್ರತ್ಯೇಕವಾಗಿ ಹೋಗಿ ಏನೋ ಮಾಡ್ಕೊಂಡಿರ್ಬೇಕು ಅಂತಿಲ್ಲ. ಮನೆಯಲ್ಲಿ ಅವರಿಗೆ ಆ ಇನ್ಬಿಲ್ಟ್ ಸಿಸ್ಟಮಲ್ಲೇ ಒಳ್ಳೆ ಕುಟುಂಬಗಳಲ್ಲಿ ಈ ಹೋಮ್ ಸೈನ್ಸ್ ಪಾಠ ತಾಯಂದಿರಿಗಾಗೋದು. ಅಂಥ ತಾಯಂದಿರೇ ನಿಜವಾದ ಗುರುಗಳು ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ. ಅವ್ರ ಮೂಲಕ ಅದರ ಜ್ಞಾನ ಸಂವಹನ ಆಗೋದು, ಕಮ್ಯುನಿಕೇಟ್ ಆಗೋದು. ಹಾಗಾಗಿ ಆ ಮಕ್ಕಳು 5 ವರ್ಷಕ್ಕೆ 6 ವರ್ಷಕ್ಕೆ 7 ವರ್ಷಕ್ಕೆ ಅವರಿಗೆ ಗೊತ್ತಾಗೋದು. ಹಾಗಾಗಿ 8 ವರ್ಷದವರೆಗೂ ಅದಕ್ಕೆ ಅಧಿಶೀಲ ಅಂತ. ಆ ಅಧಿಶೀಲ ಅನ್ನುವಂಥ ಪದ ಹುಟ್ಟಿದ್ದೇನೆ ಅವರು ತಮ್ಮ ದೇಹ, ಮನಸ್ಸು, ಬುದ್ಧಿ ಇದೆಲ್ಲ ತಿಳ್ಕೊಳ್ಳೋ ಬಗ್ಗೆ. ನಾನು ನೋಡಿ ನನ್ನ ಧ್ವನಿ ಕಾಕೆ ಅಂತ ಇಲ್ಲ ಅಂತ ಆದಾಗ ನಾನು ಕಾಕೆ ಅಂತ ಅಲ್ಲ, ನಾನು ಬೇರೆ ಮನುಷ್ಯ ಅಂತ ಆಯ್ತು. ನೀ ಗೂಬೆ ಹಂಗಿಲ್ಲ, ನೀ ಬೇರೆ ಥರ ಇದೆಯಾ, ಅದೇನೋ ಒಂಥರ ವಿಚಿತ್ರವಾಗಿ ಹೋಗುತ್ತೆ. ನೀನು ಎಷ್ಟು ಚೆನ್ನಾಗಿ ಮಂತ್ರ ಶ್ಲೋಕ ಎಲ್ಲ ಹೇಳ್ತೀಯ. ಹೀಗೆ ಈ ಸೃಷ್ಟಿಯಲ್ಲಿರುವಂತಹ ಎಲ್ಲ ಜೀವಜಂತುಗಳು ಅವುಗಳ ಮಧ್ಯೆ ಪರಿಚಯ ಪಡಿತಾ ಮನುಷ್ಯ ನಾನು ಬೇರೆ, ನಾನು ಮತ್ತು ಶ್ರೇಷ್ಠ ಜೀವಿ ಅನ್ನೋದು ಸಹಜವಾಗಿ ಒಂದು 8 ವರ್ಷದವರೆಗೆ ಅಮ್ಮನ ಜೊತೆಗೆ, ಅಪ್ಪನ ಜೊತೆಗೆ, ಅಜ್ಜಿ ಜೊತೆಗೆ ಮನೇಲಿರುವಾಗ ಸಹಜವಾಗಿ ಸಿಗುವ ಪಾಠ ಅದು. ಸಹಜವಾಗಿ ಸಿಗಬೇಕು ಈ ಪಾಠ. ನೋಡ್ತಾ ಅಂದ್ರೆ ಈಗ ನಾವೆಲ್ಲ ಸ್ಕೂಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಯಾಲಜಿ ಬೇರೆ, ಫಿಸಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ ಅಂತ ಹೇಳಿ ಅದಕ್ಕೊಂದು ಚಾಪ್ಟರ್ ಇಟ್ಟು ಎಂಬರಾಸ್ಮೆಂಟ್. ಇದು ಲುಕ್ ಆ್ಯಂಡ್ ಲರ್ನ್. ಇದಕ್ಕೆ ಹೆಸರದು ಲುಕ್ ಆ್ಯಂಡ್ ಲರ್ನ್. ಅದು ನೋಡುತ್ತದು, ಅಮ್ಮನ ಕೇಳುತ್ತೆ, ಇದು ಕಪ್ಪಗಿದೆ, ಅದು ಕಪ್ಪಗಿದೆ, ಇದು ಸ್ವರ ಭಾಳ ಮಧುರವಾಗಿದೆ, ಎಷ್ಟು ಚೆನ್ನಾಗಿ ಹಾಡುತ್ತಿದ್ದು, ಅದು ಒಂದು ಕಾಕ ಅನ್ನತ್ತೆ. ಪ್ರಶ್ನೆ ಬರುತ್ತಲ್ಲ, ಈ ಬರ ನಿನ್ನೆ ತಾನೇ ಒಂದೇ ಇತ್ತು, ಈಗ ಅವು 3 ಎಲೆ ಮಗು ತಾನಾಗಿ ಬಂದು ಕೇಳುತ್ತಪ್ಪ. ಹೀಗೆ ಸೈನ್ಸ್ ಪಾಠ ಆಗೋದಲ್ಲ. ಭಾಷೆನೂ ಅಷ್ಟೇ, ಮನೇಲಿ ಮಾತಾಡ್ತಾ ಇದ್ರು, ಆ ಭಾಷೆ ಸಹಜವಾಗಿ ಬಂದ್ಬಿಡೋದು. ಅಂದ್ರೆ ನಾವು ಕೂತು ಅದ್ರದ್ದು ಸಂಧಿ ಪ್ರತ್ಯಯ ಎಲ್ಲ ಏನು ಅಂತ ಗುರು ಹೊಡೆದು ಅವ್ರಿಗೆ ಕೊತ ಕುದ್ದು ಹೋಗ್ತಾವ ಮಕ್ಕಳು. ಅದಕ್ಕೆ ಈ ಥರದ ಶಿಕ್ಷಣಕ್ಕೆ ಅಧಿಶೀಲ. ಅದು 8ನೇ ವರ್ಷದವರೆಗೆ ಎಲ್ಲರ ಮನೆಯಲ್ಲೂ. ಇಲ್ಲಿ ಜಾತಿ ಮತ ಪ್ರಶ್ನೆನೇ ಇರಲಿಲ್ಲ. ಅದಕ್ಕಾಗಿ ಸ್ಪಷ್ಟವಾಗಿ ರಾಮಾಯಣದಲ್ಲಿ ಇದೆ, ಆರಂಭದಲ್ಲಿ ಸಕಲರು ಮಾನವರು ಅಂತ ಈ ಊರ್ಧ್ವಮುಖ ಶರೀರ ತೆಗೆದುಕೊಂಡು ಹುಟ್ಟಿ ಬಂದವರು. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮ ಸೃಷ್ಟಿಸುವಾಗ ಈ ಎತ್ತರ ಇವರು ಹೀಗೆ ಅಂತ ಈ ಮೇರು ತಗ್ಗು ಸ್ಪೃಶ ಅಸ್ಪೃಶ್ಯ ಏನು ಮಾಡಲೇ ಇಲ್ಲ. ಒಂದು ಮನುಷ್ಯ ಈ ಸಕಲ ಮಾನವರು ಒಂದೇ. ಹೇಗೆ ಕಾಕೆ ಅನ್ನೋದು ಸಕಲ ಕಾಕೆಗಳಿಗೂ ಒಂದೇ, ಸಕಲ ಕೋಗಿಲೆಗಳು ಒಂದೇ, ಅದು ಎಲ್ಲ ಶುಕಗಳು ಒಂದೇ. ಅದು 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 ಒಂದು ಎಲ್ಲೋ ಒಂದು ಅಕಸ್ಮಾತ್ ಕೋಗಿಲೆ, ಅದು ಕೋಗಿಲೆ ಕಂಠದಲ್ಲಿ ಮಧುರ ಹಾಡೋದೆಲ್ಲ ಏನೋ ಅಪಸ್ವರ ಹೇಳುತ್ತೆ ಅಂದರೆ ಅದಕ್ಕೆ ಒಂದು ಚಿಕಿತ್ಸೆ, ಅದು ದೋಷ, ಅದು ಸರಿ ಮಾಡಬೇಕು ಅಂತ. ಅದಿಲ್ಲ ಅಂದರೆ ಸಕಲ ಕೋಗಿಲೆಗಳು ಪಂಚಮದಿಂಚರದಲ್ಲೇ ಹಾಡ್ತವೆ. ಹಾಗೆಯೇ ಈ ಕೈಕಾಲು, ಈ ದೇಹ, ಊರ್ಧ್ವಮುಖವಾದ ದೇಹ ಹೊತ್ತ ಸಕಲ ಮಾನವರು ಕೂಡ ಅವರು ಬ್ರಾಹ್ಮ ಬಲದಿಂದ ಹುಟ್ಟಿರ್ತಾರೆ. ಹೇಗೆ ಕೋಗಿಲೆ ಅದೇ ಮಧುರ ಸ್ವರದನ್ನು ತಗೊಂಡೇ ಹುಟ್ಟಿರುತ್ತೆ ಅಲ್ವೇ? ಅದು ಹಸು ಅಂತದ್ದು ಆಗಿದ್ದಾಗ ಅದು ಗಂಡಾದರೆ ಗಂಡು, ಹೆಣ್ಣಾದರೆ ಹೆಣ್ಣು, ಅದು ಬೇಕಾದ ಎಲ್ಲ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಬಯಾಲಜಿಕಲ್ ಪ್ರಾಪರ್ಟಿ ಹೊಂದೇ ಬಂದಿರುತ್ತೋ. ಹೌದು. ಹಾಗೆ ಮನುಷ್ಯನು ಪ್ರತಿಯೊಬ್ಬನು ಅವನು ಯಾರ ಮಗನೇ ಆಗಿರಲಿ ಅವನಿಗೆ ಎಲ್ಲ ಪ್ರಾಪರ್ಟಿ ಇದ್ದೇ ಇರುತ್ತೆ. ಹಾಗಿದ್ದಾಗ ಸಕಲ ಮಾನವರು ಒಂದು ಅನ್ನೋದು ಸ್ಪಷ್ಟ ಉಲ್ಲೇಖ ಇದೆ. ಅಂದರೆ ಈ ಥರ ನೀವು ತಾವೇನು ಹೇಳಿದ್ರಿ, ಅಂದರೆ ನಮಗೀಗ ಆರೋಗ್ಯದಲ್ಲಿ ಎಷ್ಟು ನಮಗೆ ಎಲ್ಲರಿಗೂ ಟೆನ್ಷನ್ ಇದೆ, ಏನೋ ಒಂದು ಸಂಪಾದನೆ ಮಾಡಬೇಕು, ಆದರೆ ಇದು ಏನೂ ಗೊತ್ತಿಲ್ಲ, ವೇದದಲ್ಲಿ ಏನಿದೆ, ಏನು ಮಾಡಬೇಕು ನಾವು ಅನ್ನೋದು ಗೊತ್ತಿಲ್ಲ. ನೀವು ಹೇಳಿದ್ರಿ ಈ ಥರ ತಾಯಿ ಮಗುಗೆ ನ್ಯಾಚುರಲ್ ಆಗಿ ಇದನ್ನು ಹೇಳ್ಕೊಡ್ತಾ ಇದ್ಲು, ಈ ಒಂದು ಕಲೆ ಹಾಗಾಗಿ ಬರ್ತಾ ಇತ್ತು. ಅಲ್ಲಿ ಒಂದು ಸ್ಕೂಲು, ಶಾಲೆ, ಅದೊಂದು ಒಳಗಡೆ ಕೂಡಿಸಿ ಪ್ರೆಷರ್ ಹಾಕಿ ನೀವು ಹೇಳಿದ್ರಿ, ಆ ಥರ ಇಲ್ಲ ಅಂತ. ಈ ಥರ ನಾವು ವೇದನ್ನ ಹೇಗೆ ಅರ್ಥ ಮಾಡ್ಕೋದು? ಜೀವನನೇ ಆದರೆ ವೇದ ಜೀವನವೇ ಅದು. ಅದಕ್ಕಾಗಿ ನಾನು ಅದು ಲೈಫ್ ಸ್ಟೈಲಿಗೆ ಕೈ ಬಿಡಿ, ಹ್ಯಾಂಡ್ ಬುಕ್ಕು, ಹಾಗೆ ಮೈಂಡ್ ಸೆಟ್ಟನ್ನು ಅಮ್ಮನೇ ಮಾಡೋರು. ಇದಕ್ಕಿದ್ದಾಗೆ ಒಂದು ದಿವಸ ಆ ಮಗು ಇಬ್ಬರು ಅಣ್ಣ ಅಮ್ಮನ ತಂಗಿ ಒಂದು ದಿವಸ ನಿಗೇನು ಸಿಟ್ಟು ಬಂದು ಹಿಂಗೆ ಮಾಡಿಬಿಟ್ಟ, ಪರಿಸಿಬಿಟ್ಟ ಅಂದರೆ ಇವಾಗ ಮನಸ್ಸಿನಲ್ಲಿ ಏರ್ಪೇರಾಗ್ತಾ ಇದೆ, ಅದರ ಬೆಳವಣಿಗೆ ಈಗಳಿಗೇನೋ ಅನ್ನಿಸ್ತಾ ಇಲ್ಲ,
ಅದನ್ನ ಒಪ್ಪಿಗೆ ಆಗ್ತಾ ಇಲ್ಲ, ತಮ್ಮನ ಬಗ್ಗೆ ಸ್ವಲ್ಪ ಸಿಟ್ಟು ಬಂತು ಅಂತಾನೆ. ಆಗ ಸಮಸ್ಯೆ ಪರಿಹಾರ ಆಗುತ್ತೆ. ಮಕ್ಕಳು ಮನೆಯಲ್ಲಿ 3 ಮಕ್ಕಳಿದ್ದಾರೆ, 4 ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಅವರು ತಮ್ಮಷ್ಟಕ್ಕೆ ತಾವೇ ಅವರು ಇರುವಾಗ ಎಲ್ಲೋ ಒಂದು ದಿವಸ ಆಟ ಆಡುವಾಗ ಅಭಿಪ್ರಾಯ ಭೇದ ಬರುತ್ತೆ, ಹೊಡ್ಕೋತಾವೆ. ಆಗ ಅಮ್ಮನಿಗೆ ಬಂದು ಸವಾಲು ಬಂತು. ಈಗ ಇವರಲ್ಲಿ ಈ ಭಾವ ಬರ್ಲಿಕ್ಕೆ ಶುರುವಾಯಿತು. ಆಗ ಆ ಮಗು ನೋಡು, ತಂಗಿಯವಳು, ಅವಳಿಗೆ ಹೀಗೆಲ್ಲ ಮಾಡ್ರೆ ತೊಂದರೆ ಆಗುತ್ತೆ, ಈ ಮುಚ್ಚಿಟ್ರೆ ನೋವಾಗುತ್ತಲ್ಲ, ಹಾಗೆ ನೋವಾಗುತ್ತೆ. ಈ ಭಾಷೆಯಲ್ಲಿ ಕಲಿಸಿ ಅದೇ ಮನೋವಿಜ್ಞಾನ, ಶೇರಿಂಗ್ ಆ್ಯಂಡ್ ಕೇರಿಂಗು. ನೀವು ಅಲ್ಲಿ ಬಡಿಸ್ಬಿಟ್ಟೆ, ನಂಗೆ ಮೊದಲೇ ಬಡಿಸ್ಬೇಕಾಗಿತ್ತು, ಬಡಿಸ್ಲಿಲ್ಲ, ಈಗ ಒಂದೇನೋ ಬಂತಾಗ ನೋಡು, ಈಗಿನ ಚಿಕ್ಕವಳಲ್ವಾ, ಅದಕ್ಕೋಸ್ಕರ ಮೊದಲ ಅವಳಿಗೆ ಬಡಿಸಿದೆ, ಅದು ನಿನಗೂ ಬಡಿಸೋದೆ ಇದ್ದೇ ಇದೆ. ಹೀಗೆ ಬರ್ತಾರ ಅದೇ ಕೌನ್ಸಿಲಿಂಗ್ ಅಲ್ವೇ? ಹೌದು. ಇನ್ನೇನಾದ್ರೂ ಹೆಸರು ದೊಡ್ಡದಿಟ್ಟಿರೋದು ಬಿಟ್ಟರೆ ಈ ರೀತಿ ಸಹಜವಾಗಿ ಸಹಜೀವನದಲ್ಲಿ ಅಭಿಪ್ರಾಯ ಭೇದ ಬರುತ್ತೆ. ಬಂದಾಗ ಅಣ್ಣ ತಂಗಿಯಲ್ಲೂ ಬರ್ಬೋದು, ಅಕ್ಕ ತಂಗಿಯಲ್ಲೂ ಬರ್ಬೋದು, ಗಂಡ ಹೆಂಡತಿಯಲ್ಲೂ ಬರ್ಬೋದು. ಬಂದಾಗ ಈ ರೀತಿಯ ಪರಸ್ಪರ ಸಮಾಲೋಚನೆಯಿಂದ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥದ್ದು. ಹಾಗೆಯೇ ಒಂದು ದಿವಸ ಇದ್ದಕ್ಕೆ ನನಗೆ ತುಂಬ ಚೆನ್ನಾಗಿತ್ತು, ಟೆಂಪರೇಚರ್ ಏರ್ತು, ಸಿಟ್ಟು ಬಂದ್ಬಿಡ್ತು, ಜ್ವರ ಬಂದ್ಬಿಡ್ತು. ಅರೆ ಯಾಕೆ ಹೀಗಾಯ್ತು ಮಗುವಿಗೆ? ಅಮ್ಮನೇ ಯೋಚನೆ ಮಾಡಿ ಅತ್ತ ಹೇಳ್ತಿರ್ತಾರೆ, ನೋಡಿ ಹೀಗಾಗುತ್ತೆ, ಈ ಚಳಿ ವ್ಯತ್ಯಾಸ ಆಯಿತು, ಹವಾಮಾನ, ಇಂಥದ್ದೊಂದು ಕಷಾಯ ಮಾಡಿ ಕುಡಿಸ್ಬಿಡು, ಸರಿ ಹೋಗ್ಬಿಡುತ್ತೆ. ಇದು ಇನ್ಬಿಲ್ಟ್ ಸಿಸ್ಟಮ್ ಇವೆಲ್ಲ. ಇದಕ್ಕೆಲ್ಲದಕ್ಕೂ ನಮಗೆ ಸೈಂಟಿಫಿಕ್ ಇನ್ಸೈಟು ವೇದದಲ್ಲಿದೆ. ಯಾಕೆ ವೇದದಲ್ಲಿ ಪ್ರತಿಯೊಂದು ಮೆಡಿಸಿನ್ ವ್ಯಾಲ್ಯೂಗಳ ವರ್ಣನೆ ಇದೆ. ಯಾವುದು ಮೆಡಿಸಿನ್ ವ್ಯಾಲ್ಯೂ ಯಾವುದಕ್ಕಿದೆ, ಯಾವ ರೋಗಕ್ಕೆ ಯಾವ ಬೇರು, ಯಾವ ಹಣ್ಣು, ಯಾವ ಬೀಜ, ಯಾವ ಎಲೆ, ಇದರದ್ದೆಲ್ಲ ವರ್ಣನೆಗಳು ಇದೆ. ವೇದದಲ್ಲೂ ಇದೆ, ಅಂದರೆ ಹೆಚ್ಚಿದೆ. ಪ್ರಾಚೀನದಲ್ಲಿ ಈಗ ನೀವು ಹೇಳ್ತಿದ್ರಿ ಈ ಥರ ಒಂದು ವೇದದವ್ರ ಜೀವನನೇ ಆಗಿತ್ತು ಅಂತ. ಎಲ್ಲರೂ ಏನು ವೇದ ಓದಿರಲಿಲ್ಲ, ಅಂದರೆ ವೇದದಲ್ಲಿ ಏನು ಸಾಹಿತ್ಯ ಇದೆ ಅದನ್ನು ಓದಿ ಇರಲಿಲ್ಲ. ಆದರೆ ಯಾವ ಥರ ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ರು. ಈಗ ತಾವು ಹೇಳ್ತಿದ್ರಿ ಆಯುರ್ವೇದ ಆಗಲಿ, ಆಸ್ಟ್ರಾಲಜಿ ಆಗಲಿ, ಇದೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿತ್ತು. ಒಬ್ಬ ಮಗು ಹುಟ್ಟಿತು ಅಂದರೆ ಅವರ ಇಡೀ ಜೀವನ ಹೇಗಿರುತ್ತೆ ಅಂತ ಅವರು ಮೊದಲೇ ಒಂದು ಕ್ಲಾರಿಟಿ ಇರ್ತಾ ಇತ್ತು ಅವ್ರಿಗೆ. ನಮ್ಮ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ಯಾವ ಥರ? ಅದು ಹೇಗೆಂದರೆ ಗ್ರಾಮೀಣ ಪರಿಸರದಲ್ಲಿ ನೋಡಿ, ಅಲ್ಲಿರುವಂತಹ ಗಿಗಿ ಪದ್ಯಗಳಿರ್ಬೋದು, ಇದು ಎಂತ ಬೆಳಗ್ಗೆ ಎದ್ದು ಒಡನೆ ಹೇಳುವಂತಹ ಅಮ್ಮಂದಿರು ಹೇಳುವಂತಹ ಪದ್ಯಗಳು, ಜನಪದ ಗೀತೆಗಳು ಅಂಥದ್ರ ಮೂಲಕನೇ ಅದನ್ನು ವಿಷಯ ಸಂಗ್ರಹ ಮಾಡಿ ಇಟ್ಕೋತಾ ಇದ್ರು. ಅದು ಅತ್ತೆಯಿಂದ ಸೊಸೆಗೆ ಮಗಳಿಗೆ ಹಿಂಗೆ ಬರೋದು. ಅದರೊಳಗಡೆ ವಿಜ್ಞಾನವೇ ಇರ್ತಾ ಇತ್ತು. ನಿಜವಾಗಿ ಆ ಥರದ ನೀವು ಹಾಡುಗಳನ್ನು ಕೇಳಿದರೆ ಅಲ್ಲಿ ಮನೋವಿಜ್ಞಾನದಕ್ಕೆ ಸಂಬಂಧಪಟ್ಟಂಥದ್ದು ಇರುತ್ತೆ. ಈ ಕಡೆಗೆ ಯಾವ್ದು ತಗೊಂಡ್ರೆ ಒಳ್ಳೆಯದು ಅಂತೂ ಇರುತ್ತೆ. ಈ ಎಲ್ಲ ವಿಷಯಗಳು ಆಗ ಲೇಖನ ಇರಲಿಲ್ಲ, ಬರೆಯುವ ಪದ್ಧತಿ ಇರಲಿಲ್ಲ, ವಾಚಿಕವಾದಂತಹ ವಾಗ್ಮಯಗಳು ಸೃಷ್ಟಿ ಆರಂಭದಿಂದ ಇದ್ವು. ಆ ಥರದಲ್ಲಿ ಸೂರ್ಯನ ನೋಡಿಕೊಂಡು ಯಾವುದೋ ಒಬ್ಬನಿಗೆ ಋಷಿಗೆ ಅವನಿಗೆ ಫ್ಲ್ಯಾಶ್ ಆಯಿತು, ಒಂದೇ ಥರ ಅಕ್ಷರ ಉಳಿದು ಒಂದು ಕವನ ರಚನೆ ಮಾಡಿದ, ಅದು ಋಕ್ ಮಂತ್ರ ಆಯಿತು, ಅದೇ ಋಗ್ವೇದ ಆಯಿತು. ಹಾಗೆ ಗದ್ಯದಲ್ಲೇ ಅನೇಕರು ಮಾತಾಡ್ಕೊಳ್ಳೋದು, ಸಂವಾದ ಮಾಡ್ತಾಯಿದ್ರು, ಅದು ಯಜುರ್ವೇದ ಆಯಿತು. ಇನ್ನು ಕೆಲವು ಜನ ಇಷ್ಟೇ ನೆನಪಿಟ್ಕೊಳ್ಳಿಕ್ಕೆ ಸುಲಭ ಆದರೆ ಅದು ಹಾಡಾಗಿ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಆ ಮಂತ್ರಗಳಿಗೆ ಅದಕ್ಕೆಲ್ಲ ರಾಗ ಹಚ್ಚಿದ್ರು. 1000 ರಾಗಗಳಿದ್ವು ಅಂತಿದೆ. ಆ ರಾಗದಲ್ಲಿ ಆ ಪದ್ಯಗಳನ್ನು ಹೇಳಿಕೊಂಡು ಕಂಠಸ್ಥ ಮಾಡಿ ಇಟ್ಕೊಳ್ಳೋರು. ಅದರೊಳಗಿರೋದು ಎಲ್ಲವೂ ಕೂಡ ಬರೀ ವಿಜ್ಞಾನವೇ. ವಿಜ್ಞಾನ ಅಂದರೆ ಇದೆರಡು, ಲೈಫ್ ಸ್ಟೈಲ್ ಹೇಗಿರಬೇಕು ಮತ್ತು ಇದು ಹೇಗಿರಬೇಕು, ಏನು ಮನಸ್ಸು, ಮೈಂಡ್ ಸೆಟ್ ಹೇಗಿರಬೇಕು, ದೇಹ ಹೆಂಗೆ ಉಳಿಸ್ಕೋಬೇಕು, ಮನಸ್ಸು ಹೆಂಗೆ ಉಳಿಸ್ಕೋಬೇಕು, ಮನೆ ಹೆಂಗೆ ಇಟ್ಕೋಬೇಕು, ತೋಟ ಹೆಂಗೆ ಇಟ್ಕೋಬೇಕು, ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಇಂಥ ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಾದ ವಿಷಯಗಳೇನೆ ಆ ಭಾಷೆಯಲ್ಲಿ ಇದೆ. ಅದು ಆಗಿನವರಿಗೆ ಆ ಭಾಷೆ ಅದೇ ಭಾಷೆ ಆಗಿತ್ತು, ಜಾನಪದ ಗೀತೆ ಆಗಿತ್ತು ಅವರಿಗೆ. ಅದು ಸಂಸ್ಕೃತ ಅಂಥೇಳಿ ಅದು ಭಾಳ ದೊಡ್ಡ ಭಾಷೆ, ಅದು ಹಿಂಗೆ ಕಂಠಸ್ಥ ಮಾಡಬೇಕು, ಹಿಂಗೆ ಸ್ವರದಲ್ಲೇ ಹೇಳಬೇಕು ಅನ್ನೋ ಗಲಾಟೆ ಇರಲಿಲ್ಲ. ಅದು ಸಹಜವಾಗಿ ಮನೆಯ ವಾತಾವರಣದಲ್ಲಿ ಬರೋದು. ಅದು ಯಾವಾಗ ಸಹಜವಾಗಿ ಇಲ್ಲ ಆಗ ಕಲಿಸುವಾಗ ನಿಮಗೆ ಪ್ರಶ್ನೆ ಬರುತ್ತೆ, ಹಿಂಗೆ ತಲೆ ಹಿಂಗೆ ಮಾಡಬೇಕು ಅದೊಂದು ಮಂತ್ರವ ಅಂತಂದ್ರೆ ಅವರು ಮಾತಾಡ್ತಾ ಇದ್ದ ಶೈಲಿ ಹಂಗಿತ್ತು. ಮೊದಲು ಅವನು ಅಗ್ನಿಮೀಳೆ ಪುರೋಹಿತಂ ಅಂತ ಹಿಂಗೆ ಹಾಡು ಹೇಳ್ತಾನೆ ಅಂತ ಇರಲಿಲ್ಲ. ಆಗಿನವನು ಅಗ್ನಿಮೀಳೆ ಪುರೋಹಿತಂ ಅಂತ ಅವನು ಆರಂಭದವನು ಆ ಶೈಲಿಯಲ್ಲಿ ಮಾತಾಡ್ತಾ ಇದ್ದ. ಅದು ಮಾತು, ಅದು
ಆ ಮಾತಿನ ಒಂದು ಮಾತಿನ ಶೈಲಿಗೆ ರುಕ್ ಅಂತ ಹೆಸರು, ಇನ್ನೊಂದು ಮಾತಿನ ಶೈಲಿಗೆ ಯಜುಸ್ ಅಂತ ಹೆಸರು, ಇನ್ನೊಂದು ಮಾತಿನ ಶೈಲಿಗೆ ಸಾಮ ಅಂತ ಹೆಸರು, ಇನ್ನೊಂದಷ್ಟು ವಿಷಯಗಳು ಲೌಕಿಕವಾದ ಇರೋದಕ್ಕೆ ಅಥರ್ವ ಅಂತ ಹೆಸರು. ಕುಣಿಯೋದು ಹೇಗೆ, ಮಡಿಕೆ ಮಾಡೋದು ಹೇಗೆ, ತುಡಿಕೆ ಈಗ ಸಂಬಂಧಪಟ್ಟ ಡಿಪ್ಲೊಮಾ ಥರ ಇದ್ದರೆ ಅದಕ್ಕೆ ಅಥರ್ವವೇದಕ್ಕೆ ಸೇರಿಸಿದರು. ಬರೀ ಹಾಡಿನ ಛಂದೋಬದ್ಧವಾಗಿ ರಿದಮಿಕಲ್ ಆಗಿದ್ದು ಇದ್ದದ್ದು ರುಕ್ ಅಂತ ಅದು ಕ್ಯಾಟಗರಿಯಲ್ಲಿಟ್ಟರು. ಗದ್ಯದಲ್ಲಿ ಇರೋದೆಲ್ಲ ಯಜುಸ್ ಅಂತ ಒಂದು ವರ್ಗೀಕರಣ ಮಾಡಿದ್ರು. ಅದು ಆಯಾ ಊರಲ್ಲಿ ಅದನ್ನು ಡೆವಲಪ್ ಮಾಡ್ಕೊಂಡು ಉಳಿಸ್ಕೊಂಬಂದರು. ಇದು ಅದಕ್ಕೋಸ್ಕರ ಇದು ಋಗ್ವೇದದ ನಾಮ, ಇದು ಯಜುರ್ವೇದದ ನಾಮ, ಇದು ಸಾಮವೇದದ ನಾಮ. ಆ ಸಾಮವೇದಕ ನಾಮದಲ್ಲಿ ಅವರು ಎಲ್ಲ ಬೇಕಾದಂಥ ವಾङ्ಮಯ ಲಿಟ್ರೇಚರ್ ಎಲ್ಲವನ್ನು ಅವರು ಹಾಡಿನಲ್ಲೇ ಬೆಳೆಸ್ಕೊಂಬಂದುಬಿಟ್ರು. ಈಗ ಇಷ್ಟು ಎಲ್ಲ ಪ್ರಾಚೀನರು ಅಷ್ಟು, ಈಗ ನಮ್ಮ ದೇಶ ಅಷ್ಟು ಸಮೃದ್ಧವಾಗಿತ್ತು. ಈ ಎಲ್ಲ ಇವರೆಲ್ಲ ಹೊರಗಿನವ್ರು ಬಂದು ಕೊಳ್ಳೆ ಹೊಡೆಯೋದಕ್ಕೆ ಮುಂಚೆ ಆಹಾರ ಅಂತೂ ವೆರೈಟಿ ಆಫ್ ರೈಸಸ್ಸು, ವೆರೈಟಿ ಆಫ್ ವೆಜಿಟೇಬಲ್ಸು, ಪ್ರತಿಯೊಂದು ಚೆನ್ನಾಗಿತ್ತು. ಅಷ್ಟೇ ಶ್ರೀಮಂತರಾಗಿದ್ರು ಜನ. ರಾಜ ಯಾರೇ ಇರಲಿ ಯಾರೇ ಹೋಗಲಿ ಜನ ಚೆನ್ನಾಗಿದ್ರು ಅನ್ನೋದನ್ನ ನಾವು ಕೇಳ್ತೀವಿ. ಇದ್ರ ಹಿಂದೆ ವೇದಗಳ ಒಂದು ಭೂಗುಣ ಹೇಗೆ ಉಳಿಸ್ಕೋಬೇಕು ಅಂತ ಪ್ರತಿ ಸೂಕ್ತವೇ ಇದೆಯಲ್ಲ, ಅದನ್ನು ಜನಸಾಮಾನ್ಯಕ್ಕೆ ಗೊತ್ತಿತ್ತು. ಹೀಗೆ ಮಾಡಿ ಈಗ ಈ ವರ್ಷ ಇದನ್ನು ಬಿತ್ತಿದ ಮೇಲೆ ಮುಂದಿನ ವರ್ಷ ಮತ್ತೆ ಅದನ್ನೇ ಬಿತ್ತು, 5 ವರ್ಷ ಆದಮೇಲೆ ಅದನ್ನು ಬಿತ್ತಿದರೆ ಅದರಲ್ಲಿ ಯಾವುದೋ ಒಂದು ಗುಣ ಕಡಿಮೆ ಆಗುತ್ತೆ, ಹಾಗಾಗಿ ಚೇಂಜ್ ಮಾಡು, ಬದಲಾವಣೆ ಮಾಡು. ಇನ್ನು ಮುಂದೆ ಇಲ್ಲಿ ಭತ್ತ ಬೆಳಿಬೇಡ, ಇಲ್ಲಿ ಗೋಧಿ ಬೆಳೆಸು, ಇಲ್ಲಿ ರಾಗಿ ಬೆಳೆಸು. ಈ ಕ್ರಮದಲ್ಲಿ ಹೋಗ್ತಾಯಿದ್ರು. ಅದು ವಿಜ್ಞಾನ ಅನ್ನೋದೊಂದು ಇನ್ಬಿಲ್ಟ್ ಸಿಸ್ಟಮ್. ಅದು ಮನೆತನದ ಪರಂಪರೆಯಲ್ಲಿ ಅಪ್ಪನಿಂದ ಮಗನಿಗೆ ಅದು ಗೊತ್ತಿರೋದು. ಈ ನಮ್ಮಲ್ಲೆಲ್ಲ ನಾವು ಕೇಳ್ತೀವಲ್ಲ, ಅವರಿಗೆ ಅದು ಹೆಸರು ನಾವು ಹೇಳ್ತಿದ್ರು, ನಮ್ಮ ಅಜ್ಜಂದಿರೆಲ್ಲ ಮಾತಾಡ್ತಾ ಇದ್ದದ್ರಲ್ಲಿ ಅವರಿಗೆ ಅಷ್ಟು ಸ್ಪಷ್ಟ ತಿಳುವಳಿಕೆ ಇರೋದು. ನೋಡಪ್ಪ, ಈ ವರ್ಷ ನೀನು ಈ ಗೊಬ್ಬರನೇ ಹಾಕು, ಇದನ್ನೇ ನೀನು ಇಲ್ಲಿ ಬೆಳಿ, ಆ ಬೀಜ ಹಾಕಿದ್ರೆ ಆಗಲ್ಲ, ಬದಲಾಯಿಸು. ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಜೀವನ ಶೈಲಿಯಲ್ಲಿ ಇವೆಲ್ಲ ಬಂದಿರೋವಂಥದ್ದೇ ಹೊರತು ಅದನ್ನು ಪ್ರತ್ಯೇಕ ಒಂದು ಅದನ್ನು ಸಬ್ಜೆಕ್ಟು ಇಂಥದ್ದು ಕಲಿಸೋದು ಅನ್ನೋದೇ ಇರಲಿಲ್ಲ. ಈ ಎಲ್ಲ ವಿಷಯಗಳ ಜೀವನದ ಒಟ್ಟು ಬದುಕಿನಲ್ಲಿ ಬಂದ ಶೈಲಿ, ಅಭ್ಯಾಸ ಮಾಡಿಕೊಂಡ ಶೈಲಿ, ಮುಖ್ಯವಾಗಿ ಕುಟುಂಬಗಳೇ ಶಾಲೆಗಳಾಗಿದ್ದು. ಆ ಕುಟುಂಬ ಎಂಬ ಶಾಲೆಯಲ್ಲಿ ಬದುಕ್ತಾ ಡೆವಲಪ್ ಆಗಿದೆ ವಿಜ್ಞಾನ. ಈಗಿನ ಪರಿಸ್ಥಿತಿನಲ್ಲಿ ಈಗ ಒಂದು ಕುಟುಂಬಗಳೇ ಒಟ್ಟಿಗೆ ಇಲ್ಲ. ಒಂದು ಈಗ ತಂದೆ ತಾಯಿ ಮಗಳು ಮಗ ಸೊಸೆ ಮೊಮ್ಮಕ್ಕಳು ಅನ್ನೋದೇ ಇಲ್ಲ. ಯಾಕಂದರೆ ಎಲ್ಲ ವಲಸೆ ಬಂದು ಸಪ್ರೇಟಾಗಿ ಗಂಡ ಹೆಂಡತಿ, ಆಮೇಲೆ ಅವ್ರಿಗೆ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಾಗಲ್ಲ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಈ ಹೆಂಡತಿಗೆ ಪಾಪ ಅವ್ರಿಗೆ ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ರೀತಿ ಇರಬಹುದು, ಮಕ್ಕಳ ಜೊತೆಗೆ ಸಮಯನೇ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅದು ಮಕ್ಕಳನ್ನು ಹೊರಗಡೆಗೆ ಬಿಟ್ಟು ಅದನ್ನು ನೋಡ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾರೆ, ಮತ್ತು ಸಂಜೆ ಆಫೀಸಿಗೆ ಬಂದಮೇಲೆ ಬರ್ತಾರೆ. ಈ ಎಲ್ಲ ಇವತ್ತಿನ ಜೀವನದಲ್ಲಿ ನಾವು ಇದನ್ನು ನೋಡ್ತೀವಿ. ಮತ್ತು ನಮ್ಮ ಆರೋಗ್ಯದ ಸಮಸ್ಯೆ, ನಮ್ಗೆ ಏನೇ ಸಮಸ್ಯೆ ಆದರೂ ನಾವು ಇಲ್ಲ ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತೀವಿ. ಈ ಅಲೋಪತಿಕ್ ಮೆಡಿಸನ್, ಸಿಸ್ಟಮ್ ಆಫ್ ಮೆಡಿಸನ್ನು ಇದೊಂದು 200-300 ವರ್ಷ ಹಿಂದೆ ಅಷ್ಟೇ ಇದು ಬಂದಿರೋದು. ಆದರೆ ಅದಕ್ಕೆ ಮುಂಚೆ ಜನ ತುಂಬ ಆರೋಗ್ಯವಾಗಿದ್ದರು. ಹೇಗೆ ಆರೋಗ್ಯವಾಗಿದ್ದರು ಅಂತ ಯಾವುದೂ ಇರಲಿಲ್ಲ. ಆ್ಯಂಟಿಬಯೋಟಿಕ್ಸ್ ಇರಲಿಲ್ಲ. ನನಗೆ ತಲೆನೋವು ಬಂದರೆ ಒಂದು ಪ್ಯಾರಾಸಿಟಮಾಲ್ ತೊಗೋಬೇಕು ಅಂತಿರಲಿಲ್ಲ. ಕೋಲ್ಡ್ ಬಂತಂದ್ರೆ ಒಂದು ಸಿಟ್ರಸಿನ್ ತೊಗೋಬೇಕು, ಈ ಥರದ್ದು ಯಾವುದೂ ಇರಲಿಲ್ಲ ಅವಾಗ. ಆದರೂ ಅವರು ಆರೋಗ್ಯವಾಗೇ ಇದ್ದರು. ಈಗ ನೋಡಿ, ನಮ್ಮ ಮನೆಯಲ್ಲಿ ನನ್ನ ಅಜ್ಜ, ಅವ್ರ ಜೀವನ ಶೈಲಿ ಆಗಿತ್ತು. ಅವ್ರ ಜೀವನ ಶೈಲಿ ಅಂದರೆ ಅವ್ರು ಬೆಳಗ್ಗೆ ಇಷ್ಟೊತ್ತಿಗೆ ಏಳೋದು, ಇಷ್ಟೊತ್ತಿಗೆ ಗದ್ದೆಗೆ ಹೋಗೋದು, ಇಷ್ಟೊತ್ತು ಕೆಲಸ ಮಾಡೋದು. ಅವರು ಕೃಷಿಗೆ ಆಗಿ ಗದ್ದೆಯಲ್ಲೇ ಇಳಿದ್ರು ಅಂತಂದರೆ ಗುದ್ಲಿ ಹಿಡ್ಕೊಂಡ್ರು ಅಂದರೆ ಪಕ್ಕ ಕೃಷಿಕರು. ಇನ್ನು ನಮ್ಮದು ಪೌರೋಹಿತ್ಯ ಇತ್ತು 2-3 ಗ್ರಾಮಗಳಲ್ಲಿ. ಅಲ್ಲಿ ಹೋಗಿ ಅವರು ದರ್ವಿ ಮತ್ತು ಹಾಗೆ ದರ್ಭೆ ಹಿಡ್ಕೊಂಡ್ರು ಅಂದರೆ ಅವರು ಪಕ್ಕ ಪುರೋಹಿತರು ಆ ಕ್ಷೇತ್ರದಲ್ಲಿ. ಹೀಗಾಗಿ ಅದು ಮನೆತನದಿಂದ ಹಾಗೆ ಬಂದಿರುವಂಥ ಪದ್ಧತಿ ಅದು. ಅದಕ್ಕೋಸ್ಕರ ಏನಾಯಿತು, ಅದಕ್ಕೆ ಪಕ್ಕಾ ನಿಸರ್ಗ ಪ್ರಿಯ ಜೀವನ. ತಗೊಳ್ತಿರುವ ಆಹಾರ ಒಂದು ಚೂರು ಪೊಲ್ಯೂಷನ್ ಇರ್ತಿರಲಿಲ್ಲ. ಮೆಂದ್ಕೊಂಬಂದು ಹಾಲು ಕೊಡುವ ಹಸುಗಳು, ಅವು ಅರಣ್ಯದಲ್ಲಿ ಆನಂದವಾಗಿ ತಾವೇ ಆಯ್ಕೆ ಮಾಡಿಕೊಂಡು ಆ ಹುಲ್ಲು ಅದೇ ಹಣ್ಣು ತಿನ್ಕೊಂಡು ಬಂದು ಇಲ್ಲಿ ಹಾಲು ಕೊಡೋದು. ಅದಕ್ಕೆ ಸಂತೋಷವಾಗಿ ಏನು ಬೇಕೋ ಅದು ತಿನ್ಕೊಂಡು ಬರೋವಂಥದ್ದು, ಮತ್ತು ಸಂತೋಷದಿಂದ ಕೊಡೋದು. ಯಾಕೆಂದರೆ ಕರು ಕೊಡುವಾಗ ಸಂತೋಷದಲ್ಲಿ ಕೊಡ್ತದು. ಆ ಕರು ಕೊಟ್ಟದ್ದು ನಾವು ತಗೊಳ್ಳೋದು. ಯಾಕೋಸ್ ಮೊದಲು ಕರುವನ್ನು ಬಿಡೋದು.
ಅದನ್ನ ನೋಡ್ಕೊಂಡು ಪ್ರೀತಿ ಉಕ್ಕಿ ಅದು ರಿಲೀಸ್ ಮಾಡುತ್ತೆ ಸ್ತನ್ಯವನ್ನು. ಅದನ್ನು ನೀವು ಕರಿಬೇಕೆ ಹೊರತು ನೀವು ಕೈಕಾಲು ಕಟ್ಟಿ ಎಲ್ಲ ಮಾಡಿದ ಕೂಡಲೇ ಅದು ಟಾಕ್ಸಿನನ್ನು ರಿಲೀಸ್ ಮಾಡಿಬಿಡುತ್ತೆ. ನೀವು ಕರುವನ್ನು ನೀವು ಬಿಟ್ಟು ತಾನಾಗಿ ಸೊರೆ ಬಿಡೋದು ಅಂತ ಕರೀತಾರೆ. ಅದು ಹಾಲು ಬಿಟ್ಟಾಗ ಆ ಹಾಲು ಕರೆದ್ರೆ ಮಾತ್ರ ಅದು ಅಮೃತವೇ ಹೊರತನೋ, ನೀವು ಕರುವನ್ನು ಅಲ್ಲೆಲ್ಲ ಒಳಗಡೆ ಇಟ್ಬಿಟ್ಟು 2 ಬಾರಿಸ್ಬಿಟ್ಟು ಇದೆಲ್ಲ ಮಾಡಿ ಕೈಕಾಲ ಕಟ್ಬಿಟ್ಟು ನೀವು ಹಾಲು ಕರೆದ ಕೂಡಲೇ ಆ ಹಾಲು ಅದು ನಿಮ್ಮ ಹಸುವಿಂದೇ ಹಸುವಾದರೂ ಕೂಡ ಅದು ಅಷ್ಟೊತ್ತಿಗೆ ಏನು ಮಾಡುತ್ತೆ, ಟಾಕ್ಸಿನ್ ರಿಲೀಸ್ ಮಾಡುತ್ತೆ ಹಾಲಿಗೆ. ಕರುವನ್ನು ಬಿಟ್ಟು ನೀವು ಮಾಡಿದಾಗ ಅದು ಅಮೃತ ರಿಲೀಸ್ ಮಾಡುತ್ತೆ. ಇಲ್ಲಾಂದ್ರೆ ಅದೇ ಹಾಲನ್ನು ನೀವು ಹೋಗಿ ಬಲಾತ್ಕಾರವಾಗಿ ಹಾಲು ಕರಿತೀರಲ್ಲ, ಅಲ್ಲೇ ದೋಷ ಬಂದ್ಬಿಡುತ್ತೆ. ಅಂದ್ರೆ ನೀವು ಒಂದು ವಿಷಯ ಹೇಳ್ತಾ ಇದ್ರಿ, ಈ ಪ್ರಾಚೀನರಿಗೆ ಒಂದು ಆಯುರ್ವೇದದ ಜ್ಞಾನ, ಅಂದ್ರೆ ಯಾರೋ ಸಂಸ್ಕೃತ ಪಂಡಿತರಲ್ಲ, ಸಾಮಾನ್ಯ ಜನರಿಗೆ ಆಯುರ್ವೇದದ ಜ್ಞಾನ ಇತ್ತು. ಅದರ ಜೊತೆಗೆ ಅವರ ಆಸ್ಟ್ರಾನಮಿ, ಯಾವ ಸಮಯದಲ್ಲಿ ಏನ್ ಮಾಡಬೇಕು, ಆ ಗ್ರಹಗಳು ದೋಷಗಳು, ಆಮೇಲೆ ಇಡೀ ಜೀವನ ಹೇಗಿರುತ್ತೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ತಿಳ್ಕೊಳ್ತಾ ಇದ್ರು. ಅಲ್ಲಿರುವಂತಹ ಪ್ರತಿಯೊಂದು ಊರುಗಳಲ್ಲೂ ಒಬ್ಬೊಬ್ರು ಆಯುರ್ವೇದ ಪಂಡಿತರಿರೋರು, ಈ ಜ್ಯೋತಿಷ್ಯರಿರೋರು ಅಂತ. ಇದ್ರ ಬಗ್ಗೆ ಹೇಗೆ ಅದು ಸಾಧ್ಯ? ಕೆಲಸ ಮಾಡ್ತಾ ಇದ್ರು ಆಯಾ ಕೆಲಸ, ಅದಕ್ಕೆ ತಕ್ಕಂತೆ ವಿಭಾಗ ಬಂತು. ಗುಣಕರ್ಮ ವಿಭಾಗ ಶಾಂತ ಕೃಷ್ಣ ಹೇಳಿಲ್ವೇ, ಅದರಿಂದ ಆಮೇಲೆ ಬೆಳೀತಾ ಬಂತು. ಆದರೆ ಅದರಲ್ಲಿ ಉಚ್ಚ ನೀಚ ಇರಲಿಲ್ಲ. ಈ ನಾವೆಲ್ಲ ಇದ್ದ ಹಳ್ಳಿಗಳಲ್ಲಿ ನೀಗ್ರೋ ಸಿದ್ಧಿಗಳು ಕೆಲವು ಗ್ರಾಮದಲ್ಲಿದ್ದಾವೆ ಈಗಲೂ ಕೂಡ. ಅವುಗಳಿಗೆ ಅವರಿಗೆ ಒಂದಷ್ಟು ಇಂಥ ಗಿಡದ್ದು ಔಷಧಿಗಳೆಲ್ಲ ಗೊತ್ತಿದೆ. ಅವರು ಹವ್ಯಕ ಬ್ರಾಹ್ಮಣರ ಮನೆಯ ಹೆಂಗಸರಿಗೆ ಗಂಡಸರಿಗೆ ಔಷಧಿ ಕೊಡೋರು. ಯಾರು? ಸಿದ್ಧಿ ಜನಾಂಗದ ಇವರು. ಅಲ್ಲಿ ಈ ಮರದ್ದು ಇದನ್ನ ಹಿಂಗೆ ತೆಗೆದುಕೊಂಡು ತಿನ್ಬಿಡಿ, ಇದನ್ನ ಹಿಂಗೆ ಉಜ್ಕೊಂಡು ಇದು ಮಾಡಿ, ಅಂದರೆ ಟ್ರೈಬಲ್ಸು ಈ ಥರದ ಎಷ್ಟೋ ಮೆಡಿಸಿನ್ಗಳು ಅವರಿಗೆ ಗೊತ್ತಿದ್ದದ್ದು. ಈಗ ಬಂತು ಅಂದರೆ ನಂದಿ ಬಾವಿ ನೋಡು, ನಾಗಿ ಸಿದ್ಧಿ ಅವ್ರ ಮನೆಗೆ ಹೋಗಿ ಬನ್ನಿ ಅಂತ ಹೇಳೋರು. ಹೋಗಿ ಅವನಿಗೆ ತೆಂಗಿನಕಾಯಿ ಕೊಟ್ಟು ಕೊಡ್ಬೇಕು ಅವನಿಗೆ. ಅವನು ಅಲ್ಲಿಗೆ ಹೋಗಿ ಅಡವಿ ಒಳಗಡೆ ಸುತ್ತಾಕಿ ತಂದು ಕೊಡುವನು. ಇದು ನಾನು ಸ್ವತಃ ಜೀವನದಲ್ಲಿ ಅನುಭವಿಸಿದಂತಹ ಮೆಡಿಕಲ್ ವ್ಯವಸ್ಥೆ ಇದೆ ನಮ್ಮೂರಲ್ಲಿ. ಏನು ಹೇಳ್ತೀರಿ ಇದಕ್ಕೆ? ಯಾವ ಡಾಕ್ಟ್ರು ಇರಲಿಲ್ಲ. ಅಂದ್ರೆ ನಮ್ಗೀಗ ಅದು ಗೊತ್ತಿಲ್ಲ. ಒಂದು ಇದೇ ಸಾಧ್ಯ ಅನ್ನೋದೇ ನಂಬಲ್ಲ ನಾವು. ಯಾವುದೋ ಒಂದು ಸೊಪ್ಪು ಕೊಟ್ರೆ ಎಲ್ಲಿ ಹೋಗ್ಬಿಡುತ್ತೆ ನಮ್ಗೆ ಆ ಇಂಜೆಕ್ಷನ್. ಪರಂಪರೆ ಅದು ಕಟ್ಟಾಗಿದೆ. ಮುಂದಿನ ಮಕ್ಕಳು ಅದ್ರ ಬಗ್ಗೆ ಆಸಕ್ತಿ ಇಲ್ಲದೆ ಇನ್ನೇನೋ ಮಾಡಿದ್ದಾರೆ. ಅವ್ರಿಗೆ ಇನ್ನೇನೋ ಸರ್ಕಾರ ಅದು ಇದು ಮಾಡಿದ್ರಿಂದ ಕಟ್ಟಾಗೋಗಿದೆ. ಕುಟುಂಬದಲ್ಲಿ ಆ ಪರಂಪರೆ ನಿಂತು ಹೋಗಿದೆ. ಸರ್ಪ ಸುತ್ತು ಅಂತಿದೆ, ಭಯಂಕರ ಅಲ್ಲ, ತೊಂದರೆ ಕೊಡುತ್ತಲ್ಲ. ಸರ್ಪ ಸುತ್ತು ಅಂತ ಮನುಷ್ಯನಿಗೆ ಒಳ್ಳೆ ಸರ್ಪನಾಗೆ ಬರುತ್ತೆ. ಇಡೀ ರಾತ್ರಿ ನಿದ್ದೆ ಮಾಡ್ಲಿಕ್ಕಾಗಲ್ಲ ಆ ಚರ್ಮ ರೋಗ ಬಂದರೆ, ಭಯಾನಕ. ನಮ್ಮ ಮನೆಯಲ್ಲಿ ನಮ್ಮ ಮುಜ್ಜಾತದಿಂದ ಔಷಧಿ ಉಂಟು, ನಮ್ಗೆ ಗೊತ್ತು. ಹಾಗೆ ಯಾರಿಗಾಗುತ್ತೋ ಅವ್ರು 2 ತೆಂಗಿನಕಾಯಿ ತಂದು ನಮ್ಮ ಅಜ್ಜನಿಗೆ ಕೊಡೋರು. ಆ ಅಜ್ಜ ಅದನ್ನು ತಗೊಂಡೋಗಿ ದೇವ್ರ ಮುಂದೆ ಇಡೋರು. ಕೂಡಲೇ ಹೋಗಿ ಅಡವಿಗೆ ಹೋಗಿ ಆ 2 ಒಂದು ಉಜ್ಜಿಕೊಂಡು ತಿನ್ನೋದು, ಇನ್ನೊಂದು ಅಂಟು ಆ ಜಾಗಕ್ಕೆ ಲೇಪನ ಮಾಡಿ. ಇಡೀ ನಮ್ಮಲ್ಲಿ ಒಂದು 20, 30, 40 ಮೈಲು ವಿಸ್ತೃತ ಗ್ರಾಮದಲ್ಲಿ ನಮ್ಮ ಅಜ್ಜ ಭುಜಂಗ್ ಭಟ್ರು ಅವ್ರ ಮನೆಯಲ್ಲಿ ಸರ್ಪಸತ್ತಿಗೆ ಔಷಧಿ ಅಂತ ಗೊತ್ತಿತ್ತು. ಜನ ಬರೋರು. ಮತ್ತು 1 ಪೈಸದ ಬರೀ ತೆಂಗಿನಕಾಯಿ. ಅಜ್ಜ ಯಾರೋ ಒಬ್ರು ಬಂದರು, ಮನೆಗೆ ಬಂದರು, ತೆಂಗಿನಕಾಯಿ ಇದ್ರು ಅಂದ್ರೆ ಮೊದಲು ಅವ್ರಿಗೆ ಬೇಕಾದ ಆದಿತ್ಯ ಕೊಟ್ಟ ಮೇಲೆ ಏನಪ್ಪ ಅವರೇ ಹೋಗಿ ನೋಡೋರು. ಹೌದು ಸ್ವಲ್ಪ ಸುತ್ತು ನಿಶ್ಚಯ ಆಯಿತು ಅಂದರೆ ಕೂಡಲೇ ಹೋಗಿ ತಂದು ಅವ್ರು ಕೊಡೋರು. ಇದು ನನಗೆ 4 ವರ್ಷದಿಂದ ನಂಗೆ ಗೊತ್ತು, ನಮ್ಮ ಮನೇಲಿ ಇದ್ದದ್ದು. ಈಗ ನನ್ನ ತಮ್ಮಂದಿರು ಅದನ್ನು 1 ವರ್ಷಕ್ಕೆ ಮಂಜಾನೆ ಪ್ರತ್ಯಕ್ಷ ಉದಾಹರಣೆ. ನಮ್ಮ ಮನೆಯದೇ ಒಂದು ಮೆಡಿಕಲ್ ಹಿಸ್ಟ್ರಿ ಹೇಳ್ತಾ ಇದ್ದೀನಿ ನಾನು ನೆನಪಿ. ಆದರೆ ಅದು ಹಚ್ಚಿದವರು ಅದು ಉಪಯೋಗಿಸ್ತಾ ಇರುವ ಒಬ್ಬರು ಎಲ್ಲಿ ಫೇಲ್ ಆಯಿತು ಅಂತಿಲ್ಲ. ಹೌದು, ಅಷ್ಟು ದಿವಸ ಪರ್ಫೆಕ್ಟಾಗಿ ವರ್ಕ್ ಆಗೋ ಮೆಡಿಸಿನ್ ವರ್ಕ್ ಆಗುತ್ತೆ ಮೆಡಿಸಿನ್. ಇದ್ರ ಜೊತೆಗೆ ಆಯುರ್ವೇದ ಜೊತೆಗೆ ಈ ನಮ್ಮ ಆಗು ಹೋಗಗಳು ಯಾವ ಥರ ಇರುತ್ತೆ, ಆ ಒಂದು ನೀವು ಆ ಜ್ಯೋತಿರ್ಮಂಡಲ ಇದರದ್ದು ಜ್ಯೋತಿಷ್ಯದ್ದು ಹಾರೋಸ್ಕೋಪ್ ಅಂತ ಕುಂಡಲಿ ಅಂತ ಹೇಳಿದ್ರಿ, ಅದರದ್ದು ಹೇಗೆ ಅವ್ರಿಗಿತ್ತಿತ್ತು ಜ್ಞಾನ? ಅದು ಈ ಥರ ಹಾಗೆ ಮನೆತನದಿಂದ ಬರೋದು, ಅಜ್ಜ ಮುದ್ದದಿಂದ ಬರೋದು, ಆ ವಿದ್ಯೆ ಕಲಿಸೋರು. ಇನ್ನು
ಗ್ರಾಮದಲ್ಲಿ ಆ ಥರದ ಹುಡುಗರು ಯಾರೇ ಬಂದರೂ ಅದನ್ನು ಒಳ್ಳೆ ನೋಡಿ ಸ್ವಲ್ಪ ಪಾತ್ರತೆ ವಿಚಾರ ಮಾಡಿ ಪಾಠ ಹೇಳೋರು. ಅಂದರೆ ಸ್ಥೂಲವಾಗಿ ನೀವೇನಾದರೂ ಹೇಳೋದಾದರೆ ಈ ಥರ ಈ ಹಾರೋಸ್ಕೋಪ್ಗೂ ನಮ್ಮ ಹೆಲ್ತ್ಗೂ ಒಬ್ಬ ಮನುಷ್ಯನ ಜೀವನಗೂ ಹೇಗೆ ಕನೆಕ್ಷನ್ ಇರುತ್ತೆ ಅಂತ? ಭಾಳ ಒಳ್ಳೆ ಪ್ರಾಕ್ಟಿಕಲ್ ಆ್ಯಂಡ್ ಸೈಂಟಿಫಿಕ್ ಇದು. ಪ್ರತಿಯೊಂದು ಜೀವಿ ಒಂದು ಇರುವೆಯಿಂದ ಹಿಡಿದು ಆರಂಭ ಮಾಡಿ ಅವೆಲ್ಲವೂ ಬ್ರಹ್ಮಾಂಡದ ಭಾಗ. ಅದು ಬ್ರಹ್ಮಾಂಡದಲ್ಲಿರೋದು ಒಂದು ಸಣ್ಣ ಪಿಂಡಾಂಡ, ಒಂದು ಸಣ್ಣ ಇರುವೆ. ಹಾಗೇನೆ ನೀವು ದೊಡ್ಡ ಗಜ ತೆಗೆದುಕೊಂಡ್ರೆ ಆನೆ, ಅದು ದೊಡ್ಡ ಜೀವ. ಅವೆಲ್ಲವೂ ಬ್ರಹ್ಮಾಂಡದ ಭಾಗ. ಬ್ರಹ್ಮಾಂಡದ ಭಾಗ ಅಂದರೆ ಬ್ರಹ್ಮಾಂಡ ಅದು 5 ಎಲಿಮೆಂಟ್ಸಿಂದ ಹುಟ್ಟಿರುತ್ತೆ. ಹೌದು. ಅದೇ ಥರ ಸತ್ವರಜಸ್ತಮೋ ಗುಣಗಳು ಸೇರಿ 5+3 ಕಾಂಬಿನೇಷನ್ನಲ್ಲಿ ಈ ಇಷ್ಟು ಅಗಣಿತ ಕೋಟಿ ಸಂಖ್ಯೆ ಜೀವಗಳು ಈ ಸೂರ್ಯಮಂಡಲದಲ್ಲಿ ಭೂಮಿ ಮೇಲೆ ಇದ್ದಾವೆ. ಹೌದಾ? ಹೌದು. ಯಾವುದು ಡಿಸ್ಕನೆಕ್ಟೆಡ್ ಅಲ್ಲವೇ ಇಲ್ಲ ಇಲ್ಲಿ. ಪ್ರತಿಯೊಂದು ಕೂಡ ಇನ್ನೊಂದಕ್ಕೆ ಕನೆಕ್ಟೆಡ್. ಸೊ ಎಷ್ಟೆಲ್ಲ ಆಕಾಶಕಾಯಿಗಳಿದೆ, ಅದಕ್ಕೆಲ್ಲ ಪ್ರತಿಯೊಂದು ಜೀವಿಗೂ ಕನೆಕ್ಷನ್ ಇದೆ. ಅದಕ್ಕೆ ಅದರದಾದ ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಅದರ ಮೂಲ ಯಾವುದಪ್ಪ ಅಂದರೆ ಪಂಚಮಹಾಭೂತಗಳು. ಈ ಉದಾಹರಣೆಗೆ ನಮ್ಮ ಮನುಷ್ಯನ ದೇಹ, ಇದು ಬೇರೆ ದೇಹದಂತ ಅಲ್ಲವೇ ಅಲ್ಲ. ಅನ್ಲೈಕ್ ಆಲ್ ಟೈಪ್ ಆಫ್ ಸ್ಪೀಸೀಸ್ ಅಂಡರ್ ದ ಸನ್, ಈ ಮನುಷ್ಯನ ದೇಹ, ಈ ದೇಹದಲ್ಲಿ 2 ಮೇನ್ ಗಂಡು ಹೆಣ್ಣು ವಿಭಾಗಗಳಿದೆ. ಅದಕ್ಕೊಂದು ವಿಶಿಷ್ಟವಾದಂಥ ಕೆಮಿಕಲ್ ಕಾಂಬಿನೇಷನು, ಬಯೋಕೆಮಿಕಲ್, ಬಯೋಫಿಸಿಕಲ್, ಬಯೋ ಆಸ್ಟ್ರೋಫಿಸಿಕಲ್, ಬಯೋಸೆಲೆಸ್ಟಿಯಲ್ ಸಿಸ್ಟಮ್ನೊಳಗಡೆಗೆ ರಾಮ ಬೇರೆ ಇರ್ತಾನೆ, ಕೃಷ್ಣ ಬೇರೆ ಇರ್ತಾನೆ, ಲವ ಬೇರೆ ಇರ್ತಾನೆ, ಕುಶ ಬೇರೆ ಇರ್ತಾನೆ. ಇದು ವೆರಿ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಅದರ ಆಧಾರದ ಮೇಲೆ ಅದನ್ನು ಅವನನ್ನು ಹಂಗಾರೆ ಲವನಿಂದ ಕುಶ ಬೇರೆ, ಕುಶನಿಂದ ಲವ ಬೇರೆ ಅಂದಮೇಲೆ ಯಾಕೆ ಬೇರೆ, ಅದನ್ನು ಅವರು ಸರಿಯಾಗಿ ಅವರು ಆ ಸೈನ್ಸ್ ಡೆವಲಪ್ ಮಾಡಿದ್ರು. ಈ ಲವ ಇವನು ಇಷ್ಟು ಸೆಕೆಂಡು, ಇಷ್ಟು ಮಿನಿಟಿಗೆ 8 ಗಂಟೆ, ಇಷ್ಟು ಸೆಕೆಂಡು, ಇಷ್ಟು ಹುಟ್ಟಿದ್ದಾನೆ ಅಕ್ಟೋಬರ್. ಇವ ಕುಶ ಇವನು ಈಗ ಹೀಗೆ, ಯಾಕೆಂದ್ರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೂ ವ್ಯತ್ಯಾಸ ಇರಲೇಬೇಕು. ಲವ ಕುಶ ಹುಟ್ಟಿದಾಗ ಅಂದರೆ ಟ್ವಿನ್ಸ್ ಆಗಿದ್ರು ಕೂಡ ಕಾಲಭೇದ ಆಯ್ತಲ್ಲಿ. ಆ ಕಾಲಭೇದದ ಆಧಾರದ ಮೇಲೆ ಜಾತಕವನ್ನು ಅದು ಇಷ್ಟು ಮೆಟಿಕ್ಯುಲಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ. ಅದು ಜಾತಕ ಮಾಡೋರನ್ನ ಕೇಳಿ ಗೊತ್ತಾಗುತ್ತೆ. ಭಾರಿ ಸೂಕ್ಷ್ಮವಾಗಿರ್ಬೇಕು. ಮತ್ತು ಒಂದು ನಿಮಿಷ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಅವ್ರ ಮನಸ್ಸು ಚಂಚಲವಾಗಬಾರ್ದು. ಹಾಗೆ ಕೂತ್ಕೊಂಡು ಮಾಡ್ತಾರೆ ಅವರು ಜಾತಕನ, ಆ ಪರಂಪರೆ ತಿಳಿದವರು. ಆ ಕ್ಯಾಲ್ಕುಲೇಷನ್ ಅವ್ರಿಗೆ ಗೊತ್ತಿರುತ್ತೆ. ಆ ಪ್ರಕಾರ ಅವರು ಅಲ್ಲಿ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಮಗು ಈ ಲವ ಹುಟ್ಟುವಾಗ ಇಂತಹ 9 ರಾಶಿಗಳಲ್ಲಿ ಇಂಥದ್ದು ಡಾಮಿನೇಟ್ ಆಗ್ತಾಯಿತ್ತು. ಅದರೊಳಗೂ 9 ಕಾಂಬಿನೇಷನ್ ಇದೆ. ರಾಹು ದಶೆ ಹುಟ್ಟಿದೆ. ರಾಹು ದಶೆಯಲ್ಲಿ ಯಾವ ದಶೆ ಅಂತ, ಅಂತರ್ದಶೆ ಅಂತಿತ್ತು. ಅಂತ ಯಾವ ಸಂದರ್ಭದಲ್ಲಿ ಈ ಮಗು ಹುಟ್ಟಿದೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡೋ ಹೊತ್ತಿಗೆ ಈ ಲವ ಅನ್ನೋವನ ಹುಟ್ಟಿನ ಸಂದರ್ಭದಲ್ಲಿ ಇಡೀ ಕಾಸ್ಮಿಕ್ ಪೊಸಿಷನ್ ಹೇಗಿತ್ತು ಅಂತ ಟೈಮ್ ಸ್ಟ್ಯಾಂಪ್ ಅನ್ಬೋದು. ಹೌದು, ಕಾಸ್ಮಿಕ್ ಪೊಸಿಷನ್ ಏನು ಅಂತ. ಒಟ್ಟು ಬರೀ ಟೈಮ್ ಸ್ಟ್ಯಾಂಪ್ ಅಲ್ಲ, ಈವನ್ ಪೊಸಿಷನ್ ಪ್ಲೇಸ್ಮೆಂಟ್ ಸ್ಟ್ಯಾಂಪ್. ಸೂರ್ಯ ಎಲ್ಲಿದ್ದ, ಚಂದ್ರ ಎಲ್ಲಿದ್ದ, ಕುಜ ಎಲ್ಲಿದ್ದ, ಬೃಹಸ್ಪತಿ ಎಲ್ಲಿದ್ದ, ರಾಹು ಎಲ್ಲಿದ್ದ, ಅಷ್ಟು ಕರೆಕ್ಟ್ ಗೊತ್ತಾಗ್ಬಿಡುತ್ತೆ ಅವರಿಗೆ. ಅದರ ಆಧಾರದ ಮೇಲೆ ಆ 12 ಮನೆಗಳಲ್ಲಿ ಅವ್ರು ಎಲ್ಲೆಲ್ಲಿದ್ರು ಅಂತ ಅವರು ಲೆಕ್ಕ ಹಾಕ್ತಾರೆ, ಗೊತ್ತಾಗ್ಬಿಡುತ್ತೆ ಅವರಿಗೆ. ಆಗ ಅವನು ನೋಡ್ತಾನೋ, ಇವನು ನೋಡ್ತಾನೋ, ಅಲ್ಲಿ ಮತ್ತೆ ಇಂಟರ್ನಲ್ ಕಾಂಬಿನೇಷನ್ನು, ಮಲ್ಟಿಪ್ಲಿಕೇಶನ್ಸ್ ಇದೆ. ಅದರ ಆಧಾರದ ಮೇಲೆ ಇವನು ಈ ವರ್ಷದಿಂದ ಇನ್ನಿಷ್ಟು ವರ್ಷದಲ್ಲಿ ಇವನಿಗೆ ಇಂತಿಂಥ ಗ್ರಹ ಇವನ ಮೇಲೆ ಕಣ್ಣಿಟ್ಟಿದೆ, ಇದರ ಪ್ರಭಾವ ಇದೆ. ಅದರ ಆಧಾರದ ಮೇಲೆ ಇವನಿಗೆ ಇಂಥ ರೋಗ ಬರ್ಬೋದು. ಬಂದ್ರೂ ಪರಿಹಾರ ಹೀಗೆ ಮಾಡ್ಬೋದು. ಎರಡೂ ಇದೆ ಅಲ್ಲಿ. ರೂಟ್ ಆಫ್ ದ ರೀಸನ್ ಕಾಸು ಇದೆ, ಮತ್ತು ರೆಮಿಡಿ ಫಾರ್ ದಟ್ ಕಾಸ್ ಅನ್ನೋದು ಇದೆ ಅಲ್ಲಿ. ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ 12 ಮನೆಯನ್ನು ಸರಿಯಾಗಿ ಲೆಕ್ಕ ಮಾಡಿ ನೋಡಿದ್ರೆ ಅವರು ಭಾವ ಅಂತ ಕರೀತಾರೆ ಅದಕ್ಕೆ. 1ನೇ ಪೊಸಿಷನ್ನಲ್ಲಿ ಇಂಥ ಗ್ರಹ ಇದ್ದಾನೆ, ಅವನ ಮೇಲೆ ಇಂಥ ಗ್ರಹ ದೃಷ್ಟಿ ಇದೆ, ಈ ಕಾರಣಕ್ಕಾಗಿ ಇವನ ದೇಹ ಹೀಗಿರುತ್ತೆ. ಮುಂಚೆ ಹೇಗಿರ್ತಾನೆ ಅಂತಾನು ಹೇಳ್ಬಿಡ್ತಾರೆ. ಹೇಳ್ಬೋದು. ಈಗ ನಾವು ಸಾಮಾನ್ಯ ನೋಡ್ತೀವಿ ಆರೋಗ್ಯ ರೇಖೆ, ಧನ ರೇಖೆ, ಅದು ಇದು ಅಂತೆಲ್ಲ ಹೇಳ್ತೀವಿ. ಅದು ಹಸ್ತದ ಬೇರೆ, ಹಸ್ತ ಸಾಮುದ್ರಿಕ, ಸಾಮುದ್ರಿಕ ಬೇರೆ ಇದೆ. ಅದರಲ್ಲೂ ಪರ್ಫೆಕ್ಟ್ ಆಗುತ್ತೆ, ಹಸ್ತದಲ್ಲಿ ಪರ್ಫೆಕ್ಟ್ ಆಗಲ್ಲ. ದೇಹ ಸಾಮುದ್ರಿಕ ಅಂತಿದೆ. ನಿಜ ಸಾಮುದ್ರಿಕ ಅನ್ನೋದು ಹಸ್ತ ಸಾಮುದ್ರಿಕ ಅಲ್ಲ, ದೇಹ ಸಾಮುದ್ರಿಕ. ದೇಹ ಸಾಮುದ್ರಿಕವನ್ನು ಸರಿಯಾಗಿ ಬಲ್ಲವನು
ಕಣ್ಣಿಗೆ ಕಣ್ಣು ಕೊಟ್ಕೊಂಡು ಒಬ್ಬ ಮನುಷ್ಯನಿಗೆ ನೋಡಿದ್ರೆ ಸಾಕು ಅವನ್ನೆಲ್ಲ ಕರೆಕ್ಟಾಗಿ ಹೇಳ್ತಾನೆ. ಓ, ಈಗ ಮುಖ ನೋಡೇನೆ ಕೆಲವರು ಜ್ಯೋತಿಷ್ಯ ಹೇಳ್ತಾರಲ್ಲ, ಫೇಸ್ ರೀಡಿಂಗ್ ಅಂತಾರಲ್ಲ, ಅದು ಇದೆ ಅದ್ಭುತತೆ ವಿದ್ಯೆದು. ಹ್ಮ್ ಈ ಪರ್ಟಿಕ್ಯುಲರ್ ಈ ಭ್ರೂವಿನ ಭಾಗ ಇಲ್ಲಿ ಕಣ್ಣು ಇಷ್ಟೇ ಭಾಗದವನ್ನು ಅವ್ರು ಹೀಗೆ ನೋಡ್ತಾರೆ. ಹ್ಮ್ ನೋಡೋದಷ್ಟೇ ಇಲ್ಲ, ಅದು ಮೊದಲನೇದು. ತಮ್ಮ ಹೋಗು ಅಲ್ಲಿಗೆ ಹೋಗ್ಬಿಟ್ಟು ಹೀಗೆ ನಡ್ಕೊಂಬ ಅಂತಾರೆ. ಸುಮ್ಮನೆ ಅವನು ಅಲ್ಲಿಂದ ಬರೋದನ್ನು ಗಮನಿಸ್ತಾರೆ. ಅವನಿಗೆ ಇಡೀ ಅವನ ದೇಹ ಸಾಮುದ್ರಿಕ ಗೊತ್ತಾಗ್ಬಿಡುತ್ತೆ ಇಷ್ಟರೊಳಗೆ. ಅಂದ್ರೆ ನೀವು ಬರೀ ಹಾರೋಸ್ಕೋಪ್ ನೋಡಿ ಆ ಬತ್ ಟೈಮಿಂಗ್ ಇಂದ ಕ್ಯಾಲ್ಕುಲೇಟ್ ಮಾಡಿ ಮುಂದೆ ಹೇಗಿರ್ತಾನೆ, ಎಷ್ಟು ಉದ್ದ ಇರ್ತಾನೆ, ಎಷ್ಟು ಹೈಟ್ ಇರ್ತಾನೆ, ಅವ್ನ ಹೆಲ್ತ್ ಹೇಗಿರುತ್ತೆ, ಯಾವ ಕಲರು, ಯಾರನ್ನ ಮದುವೆ ಆಗ್ತಾನೆ, ಅವ್ನ ರಾಜ ಆಗ್ತಾನ, ಸನ್ಯಾಸಿ ಆಗ್ತಾನ, ಎಲ್ಲನೂ ಒಂದು ಹೇಳೋದಾದ್ರೆ ಆಗೋಗಿರೋರು ಈಗ ಆಲ್ರೆಡಿ ದೊಡ್ಡವ್ರನ್ನ ನೋಡಿದ್ರು ಕೂಡ ಅವ್ರದ್ದು ಹೇಗೆ ಹೇಳ್ಬಿಟ್ಟು ಪೂರ್ತಿ ಕ್ಯಾರೆಕ್ಟರ್ ಕರೆಕ್ಟ್ ಪರ್ಫೆಕ್ಟ್ ಆಗಿರ್ಬೋದು. ಅವನ ಸ್ಟ್ರಾಂಗ್ ಪಾಯಿಂಟ್ ಏನು, ವೀಕ್ ಪಾಯಿಂಟ್ ಏನು, ಇಷ್ಟನ್ನು ಅವನು ಹೀಗೆ ನೋಡಿಕೊಂಡು ನಾನೇ ಸ್ವತಃ ತಜ್ಞರಾದಂಥ ಒಬ್ಬ ನೋಡಿ ಪರ್ಫೆಕ್ಟ್ ಹೇಳಿದ್ರು. ಅಷ್ಟೇ. ಅವ್ರಿಗೆ ಈ ಎಲ್ಲ ಟೀಮ್ನ ಹುಡುಗರನ್ನ ನೀವು ಕರೆಸಿ ಅಂತಂದರು. ಈಗ ಅವರು ನೋಡ್ರಪ್ಪ ಹುಡುಗರು ಹಿಂಗೆ ದಾಟ್ಕೊಂಡು ಹಿಂಗೆ ನಡೆದು ಹೋಗ್ಬಿಟ್ರು, ಅಷ್ಟೇ ಮಾಡಿದ್ದು. ಅವ್ರು ಸುಮ್ಮನೆ ಕೂತಿದ್ರು. ಆಮೇಲೆ ನೇರವಾಗಿ ಹೇಳ್ತಾರೆ, ನೋಡ್ರಿ ಈ ಹುಡುಗ ಇವನ ಮನಸ್ಸಿನಲ್ಲಿ ಈ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ, ಇದು ಇವನನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ಇಲ್ಲ ಇದು ಇವನಿಗೆ ಸ್ಟ್ರೆಂಗ್ತನ್ ಮಾಡ್ತಾ ಇದೆ, ಇವನನ್ನು ಗಮನಿಸಿ, ಇವನಿಗೆ ಕೌನ್ಸಿಲಿಂಗ್ ಮಾಡಿ. ಇದು ವಿದ್ಯೆ ಅಂದರೆ ಇಷ್ಟರ ಮಟ್ಟಿಗೆ ಡೆಪ್ತ್ ಇದೆ ಅದರಲ್ಲಿ. ಆದರೆ ಆ ವಿದ್ಯೆದು ಹೇಗೆ ಮಾಡಿದ್ದಾರೆ, ಬೇಕಾದವ್ರಿಗೆ ಕೊಡಲಿಲ್ಲ ಅದನ್ನು. ಅಶಿಷ್ಯಾಯ ನದೇಯಂ ಅಂದ್ಬಿಟ್ರು. ಅವನು ಸರಿಯಾದ ಶಿಷ್ಯ ಪಾತ್ರತೆ ಇಲ್ಲ ಅಂದರೆ ಅವನಿಗೆ ಕೊಡಬೇಡಿ ಅಂತ ಅವ ಬೇರೆ ಉಪಯೋಗಿಸ್ಬೋದು, ಅದು ಬೇರೆ ಥರ ರಹಸ್ಯ ವಿದ್ಯೆ ಅಲ್ಲ ಇದು. ಹಾಗಾಗಿ ಏನು ಮಾಡಿಬಿಟ್ರು, ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿಟ್ರು. ಅದು ಇಟ್ಟಾಗ ಅವ್ರ ಮನೇಲಿ ನಮ್ಮ ಮಗನಿಗೆ ಓದಲ್ಲಿ ಇಂಟ್ರೆಸ್ಟ್ ಇಲ್ಲ, ಶ್ರದ್ಧೆ ಇಲ್ಲ ಅಂದರೆ ಅಲ್ಲಿಗೆ ಆ ವಿದ್ಯೆ ಹೋಯ್ತು. ಅದರಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಆನಂದ ತೀರ್ಥರು ಉಲ್ಲೇಖ ಮಾಡಿದ್ದಾರೆ ಅವನ ಕಡೆಗೆ, ಕೋಟ್ಯಂಶೋಪಿನ ವಿದ್ಯತೆ ಅಂತ. ಮನೆಗಳಲ್ಲಿ ಅಲ್ಲಲ್ಲಿದ್ದ ಜನಗಳಿಗೆ ಇಷ್ಟಿಷ್ಟು ರಹಸ್ಯ ವಿದ್ಯೆ ಗೊತ್ತಿತ್ತು ಈ ದೇಶದಲ್ಲಿ. ಈ ಮುಂದಿನ ಈ ಕಾರಣಕ್ಕಾಗಿ ಎಲ್ಲ ವಿಚಿತ್ರವಾಗಿದೆ. ನಮ್ಮಲ್ಲಿ ಇವತ್ತು ಮಹಾಭಾರತ ಪೂರ್ವ ಕಾಲದಲ್ಲಿ ಎಷ್ಟು ಈ ಫ್ಯಾಮಿಲಿ ಟ್ರೆಡಿಷನಲ್ಲಿ ಇದ್ದಂಥ ವಿದ್ಯೆ ಇತ್ತು, ಆ ವಿದ್ಯೆಯಲ್ಲಿ ಕೋಟ್ಯಾಂಶವೂ ಉಳ್ಕೊಂಡಿಲ್ಲ ಅಂತ ಬರೆದಿದ್ದಾರೆ. ಅಲ್ಲಿ ಎಲ್ಲಿ ಬರೆದು ನನಗೆ ಹೇಳಿದ್ದಾರೆ, ದೊಡ್ಡವರೊಬ್ಬರು ಹೇಳಿದ್ದಾರೆ ನನಗೆ, ಆ ವಾಕ್ಯ ನೆನಪಿಟ್ಕೊಂಡಿದ್ದೀನಿ. ಅಷ್ಟು ವಿದ್ಯೆ ನಾಶ. ಈಗ ಎಷ್ಟೋ ಸರಿ ಈಗ ನಮ್ಗೆ ನಾವು ಚಿಕ್ಕ ಹುಡುಗರಾಗಿದ್ದಾಗ್ಲಿ ಕೆಲವರು ಈ ಉಳುಕ್ ಮಂತ್ರ ಹಾಕೋರು ಅಂತಿದ್ರು. ಕೈ ಉಳುಕಿದ್ರೆ ಅದಕ್ಕೊಂದು ಏನೋ ಒಂದು ಟಿಂಗ್ ಟಚ್ ಮಾಡಿ ಒಂದು ಕಬ್ಬಿಣದ್ದೇನೋ ಇಟ್ಕೊಂಡು ಹಿಂಗೆಲ್ಲ ಮಾಡಿ ಅವ್ರು ಏನೋ ಒಂದು ಮಂತ್ರ ಹಾಕೋರು. ಅದು ಯಾರಿಗೂ ಹೇಳ್ಕೊಡ್ತಿರ್ಲಿಲ್ಲ. ಯಾರೋ ಅವರ ಮನೆತನದಲ್ಲಿ ಯಾರೋ ಒಬ್ರಿಗೆ ಹೇಳ್ಕೊಟ್ಟು ಹೋಗೋಕೆ ಮುಂಚೆ ಅದೆಲ್ಲ ಹೊರಟೇ ಹೋಗಿದೆ. ಅಂದ್ರೆ ಬಹಳಷ್ಟು ಭಾರಿ ದೊಡ್ಡ ಇರ್ರಿಪರೇಬಲ್ ಡ್ಯಾಮೇಜ್ ಆಗಿದೆ ಈ ಕಾರಣಕ್ಕಾಗಿ. ಅಂದರೆ ಈ ಪ್ರಾಚೀನದಲ್ಲಿ ಇವ್ರಿಗೆ ಈ ಹಾರೋಸ್ಕೋಪಿಂದ ಮತ್ತು ಅವರ ಜೀವನ ಹೇಗಿರುತ್ತೆ ಮತ್ತು ಸಮಸ್ಯೆಗಳು ಬಂದರೆ ಯಾವ ಥರ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದಕ್ಕೆ ಯಾವ ಥರ ಅವರು ಸೊಲ್ಯೂಷನ್ಸ್ ಹುಡುಕ್ತಾ ಇದ್ರು. ನೀವು ಈ ಒಂದು ಹೇಳ್ತಿದ್ರಿ ಮಂತ್ರ ಮರ್ಮ ಅಂತ ಏನೇನಿತ್ತು ಅದ್ರದ್ದು? ಅದರಿಂದನೇ ಇಂಥ ಜಾಗದಲ್ಲಿ ಈಗ ಉದಾಹರಣೆಗೆ ಇದು ಹಸ್ತದಲ್ಲಿ ಮನುಷ್ಯನ ಅವರಿಗೆ ಮೂಲ ರಹಸ್ಯವನ್ನು ಗೊತ್ತಿದೆ ಅವರಿಗೆ. ಇದು ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳಿದೆ. ಆ ನಾಡಿನ ವಿಜ್ಞಾನ ದೊಡ್ಡದಾಗಿ ಡೆವಲಪ್ ಆಗಿದೆ. ಅಗಸ್ತ್ಯ ನಾಡಿ ಶಾಸ್ತ್ರ, ಅದ್ಭುತ ಶಾಸ್ತ್ರ ಅದು. ಅದು ಮನೆತನದಿಂದನೇ ಉಳಿಸ್ಕೊಂಡಿರೋದು. ಎಲ್ಲರಿಗೂ ಕೊಡಲಿಲ್ಲ ಅದನ್ನ. ಕೆಲವೇ ಕುಟುಂಬದವ್ರಿಗೆ ಗೊತ್ತಿದೆ, ನನಗೆ ಗೊತ್ತಿದೆ ಅಂತ ಕುಟುಂಬಗಳು. ಹೌದಾ? ನಾನು ಪರೀಕ್ಷೆ ಮಾಡಿ ಒಪ್ಕೊಳ್ಳೋದು, ಇದು ನಾನು ಒಪ್ಕೊಳ್ಳೋದಲ್ಲ. ಇದನ್ನು ನಾನೆಲ್ಲ ಸ್ಟಡಿ ಮಾಡಿ ಅದು ಸೈಂಟಿಫಿಕ್ ಅಂತ ಇಟ್ಕೊಂಡು ನಾನು ನಂಬುತ್ತೇನೆ ಹೊರತು ಹಾಗೆ ನಂಬೋದಿಲ್ಲ. ಈಗ ಇದ್ರ ಬಗ್ಗೂ ಅಷ್ಟೇ. ಈಗ ಉದಾಹರಣೆಗೆ ಮಂತ್ರ ಚಿಕಿತ್ಸೆ, ಮತ್ತು ಹಾಗೆ ಮರ್ಮ ಚಿಕಿತ್ಸೆ ಮತ್ತು ಮುದ್ರಾ ಚಿಕಿತ್ಸೆ, ಇದನ್ನು ಒಂದು ಪರಂಪರೆಯಿಂದ ಆಂಧ್ರದ ಗೋದಾವರಿ ತೀರದ ಒಬ್ಬರು ಅವರು ಯಾವುದೋ ಗುರು ಪರಂಪರೆಯವರು ಅವರು ಅದನ್ನು ಇಟ್ಟುಕೊಂಡಿದ್ದಾರೆ. ಅವರು ಅದನ್ನು ಇಷ್ಟು ಅದ್ಭುತವಾಗಿ ಸಾಧನೆ ಮಾಡಿದ್ದಾರೆ. ಅವರು ಒಂದು ದೊಡ್ಡ ಕಂಪನಿಯ ಅಡ್ವೈಸರ್. ಅವ್ರ ಪ್ರೊಫೆಷನ್ ಬೇರೆ, ಆದರೆ ಈ ಶಾಸ್ತ್ರವನ್ನು ಮನೆತನದಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಅವರ ಮೂಲಕ ನನಗೆ ಆ ರಹಸ್ಯ ಕೆಲವು ವಿಷಯ ಗೊತ್ತಾಗಿದೆ. ನನಗೆ ಆಶ್ಚರ್ಯ ಆಯಿತು. ಇದು ಮಂತ್ರವಿದ್ಯೆನಾ? ಇದು ಮರ್ಮ. ದೇಹದ ಇಂಥ ಈಗ ಇದೆ, ಶುಗರ್ ಇದೆ ಅಥವಾ ಇಂಥ ಜಾಗದಲ್ಲಿ ಪ್ರೆಸ್ ಮಾಡೋದು. ಆ ಪ್ರೆಸ್ ಮಾಡಿ ಆ ಪೊಸಿಷನ್ನಲ್ಲಿ ಇಟ್ಕೋಬೇಕು. ಈಗ ಉದಾಹರಣೆಗೆ ಇದು ಸಂಜೀವಿನಿ ವಿದ್ಯೆ, ಸಂಜೀವಿನಿ ಮುದ್ರಾ ಇದಕ್ಕೆ ಹೆಸರು.
ಈ ಸಂಜೀವಿನಿ ಮುದ್ರಾ ಅಭ್ಯಾಸ ಚೆನ್ನಾಗಿ ಮಾಡ್ಕೊಂತು ಅಂತಂದರೆ ಪ್ಯಾಂಕ್ರಿಯಾಸ್ ಸಂಬಂಧಪಟ್ಟಂಥ ಏನು ಸಮಸ್ಯೆ ಇರುತ್ತೆ ಅದೇ ತಾನೇ ಮೂಲ. ಹೌದು. ಡಯಾಬಿಟಿಸ್ ಅದು ಕಂಟ್ರೋಲಿಗೆ ಬರುತ್ತೆ. ಅದು ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಈ ಸಂಜೀವಿನಿ ವಿದ್ಯೆ ನಾನಾ ರೋಗಗಳಿಗೆ ಈ ಸಂಜೀವಿನಿ ಮುದ್ರೆ ಪರಿಹಾರ. ಈ ಬೆರಳಿನ ಮೇಲೆ ಇದೆ. ಇಂಥ ಬೆರಳಿಗೂ ಈ ಬೆರಳಿಗೂ ಈ ಬೆರಳಿಗೂ ಈ ಕನೆಕ್ಷನ್ನೊಳಗೆ ಬೇರೆ 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 ರೋಗಗಳಿಗೆ ನಿವಾರಣೆ ಇದೆ. ಹೀಗೆ ಇಟ್ಕೊಂಡ್ರೆ ಈಗ ಉದಾಹರಣೆಗೆ ಈ ಪೊಸಿಷನ್ನಲ್ಲಿ ನೀವು 1 ಗಂಟೆ ಹೀಗೆ ಕೂತ್ಕೊಳ್ಳಿ, ಕಿಡ್ನಿ ಸಮಸ್ಯೆ ಇದ್ದರೆ ನಿಮಗೆ ದೂರ ಆಗುತ್ತೆ. ಓಹೋ. ಅಷ್ಟು ಅವರು ಪ್ರಯೋಗ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ತಂದಿದ್ದಾರೆ. ಇದು ಎಲ್ಲ ಇದು ಮುದ್ರಾ ವಿಜ್ಞಾನ. ಬರೀ 5 ಬೆರಳುಗಳ ಈ ಕಾಂಬಿನೇಷನ್ ಮೂಲಕ ನೀವು ಆರೋಗ್ಯ ಸಿದ್ಧಿ ಮಾಡ್ಕೋಬೋದು. ನಾವು ಅಷ್ಟೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಡಾಕ್ಟರ್ಗಳನ್ನು ತೋರಿಸಿ ಅದೆಲ್ಲ ಡಯಾಗ್ನೋಸಿಸ್ ಮಾಡಿಸಿ ಎಲ್ಲ ಮಾಡಿದ್ರು ಆಗದೇ ಇರುವಂತಹ ಕೆಲವು ಇದರಲ್ಲಿ ಸಾಧ್ಯತೆ ಇದೆ ಅಂತ. ಯೋಗದಿಂದ ಹಾಗೆ ಯೋಗದಿಂದ ಸ್ವತಃ ತಮ್ಮ ಮಗಳಿಗೆ ಕ್ಯಾನ್ಸರ್ ಬಂದದ್ದನ್ನು ಅದಕ್ಕಾಗಿಯೇ ಅವರು ಎಜುಕೇಷನ್ ಆಫೀಸರು ನಮ್ಮ ಶಾಸ್ತ್ರಿಗಳು, ಶಂಕರನಾರಾಯಣ ಶಾಸ್ತ್ರಿಗಳು ಅಂತ ಕುಂದಾಪುರದವರು. ಅವರು ಅದು ತನ್ನ ಮಗಳಿಗೆ ಚಿಕಿತ್ಸೆ ಕೊಡಲಿಕ್ಕೆ ಇನ್ನೇನು ಎಲ್ಲ ಹೋಪ್ಸ್ ಬಿಟ್ಟಿದ್ರು ಕ್ಯಾನ್ಸರ್ ಮಗಳಿಗೆ. ಅವರು ಯೋಗದ ಒಬ್ಬರ ಹತ್ರ ಹೋಗಿ ಕಲ್ತರು. ತಮ್ಮ ಮಗಳಿಗೆ ಆ ಯೋಗ ಚಿಕಿತ್ಸೆ ಯೋಗದ ಪದ್ಧತಿ ಕಲಿಸಿ ಎಲ್ಲ ಮಾಡಿ ಇವತ್ತೊಂದು ವೆರಿ ವೆರಿ ನಾರ್ಮಲ್ ಆಕೆ ಬದುಕ್ತಾ ಇದ್ದಾಳೆ ಚೆನ್ನಾಗಿ. ಅಂದರೆ ಅವ ಮಗಳನ್ನು ಉಳಿಸ್ಬೇಕು ಅನ್ನೋ ಒಂದು ಕಲ್ತರು. ಅವರಿಗೆ ಸಂಬಂಧವೇ ಇಲ್ಲ. ಅವರು ಎಜುಕೇಷನ್ ಆಫೀಸರ್ ಆಗಿದ್ದರು, BEO. ಆದರೆ ಕಲಿತು ಈ ಒಂದು ಅನುಭವ ಪಡ್ಕೊಂಡ್ರು. ಈಗ ಅವರು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಉತ್ಕೃಷ್ಟ ಯೋಗ ಮಾಸ್ಟರ್. ಮೊನ್ನೆವರೆಗೂ ಅವ್ರ ಜೊತೆಗಿದ್ದೆ. ನಮ್ಮ ಗುರುಕುಲದೆಲ್ಲ ಹುಡುಗರಿಗೂ ಚಿಕಿತ್ಸೆ ಇದರ ಅಭ್ಯಾಸಗಳು ಮಾಡಿಸೋದು ಅವ್ರ ಮೂಲಕ. ಈಗ ವಿದ್ಯೆ ಉಳ್ಕೊಂಡಿರ್ತಾರೆ. ಏನು ಮಾಡೋಣ, ಅದು ಈ ಕಾರಣಕ್ಕಾಗಿ ಈಗ ಏನಾಗೋದು ಆ ಶ್ರದ್ಧೆ ಮೇಲೆ ಈ ಏಟು ಕೊಟ್ಬಿಟ್ರಲ್ಲ. ಇದರಲ್ಲಿ ಗೊಡ್ಡು ಸಂಪ್ರದಾಯ ಇವರು ಏನೇನೋ ಇಂಥದ್ದೆಲ್ಲ ಮಾಡ್ಕೊಂಡ್ಲಿಕ್ಕೆ ಹೋಗಿ ಅನ್ಸೈಂಟಿಫಿಕ್ ಸೂಡೋ ಸೈನ್ಸು ಅಂತ ಮಾಡಿಬಿಟ್ಟು ಬ್ರಿಟಿಷರಿಂದ ಭಾರಿ ದೊಡ್ಡ ಡ್ಯಾಮೇಜ್. ಇದನ್ನೆಲ್ಲ ಈ ಮುಸಲ್ಮಾನರು ಆಕ್ರಮಣಕಾರರು ಬಿಡಲಿಲ್ಲ, ತೊಂದರೆ ಕೊಡಲಿಲ್ಲ. ಗ್ರೀಕರು ತೊಂದರೆ ಕೊಡಲಿಲ್ಲ. ಗ್ರೀಕರು ಎನ್ರಿಚ್ ಮಾಡಿದ್ರು ನಮ್ಮ ಜ್ಯೋತಿರ್ವಿಜ್ಞಾನವನ್ನು. ಅವ್ರದ್ದು ಹೌದು ವರಾಹ ಮೇಲೆ ಬರೆದಿದ್ದಾರೆ. ಅವ್ರಿಗೆ ಸ್ವತಃ ಖಗೋಳಶಾಸ್ತ್ರದ ಅದ್ಭುತ ಪರಿಚಯ ಇದೆ. ಈಗಿಲ್ಲೆಲ್ಲ ಬಂದಿದ್ದಾರೆ, ದೇಶದೊಳಗಿದ್ದಾರೆ. ಅವರು ಅಲೆಕ್ಸಾಂಡ್ರನ ಆಕ್ರಮಣದಲ್ಲಿ ಬಂದ್ರಲ್ಲ, ಆಗಲ್ಲ ಗ್ರೀಕರು. ಹೌದು, ಅವರು ಇಂಥ ವಿದ್ಯೆ ಕಲ್ತಿದ್ದಾರೆ, ನಮಗೆ ಲಾಭ ಆಗ್ತಾ ಇದೆ, ನಾವು ಋಷಿಗಳಂತೆ ಅವ್ರನ್ನ ಗೌರವಿಸ್ತೇನೆ ಅಂತ ವರಾಹ ಮೇಲೆ ಬರೆದಿದ್ದಾರೆ. ಗ್ರೀಕನ ವಿಜ್ಞಾನಿಗಳಿಂದ ಗಣಿತ ಶಾಸ್ತ್ರದಲ್ಲಿ ಖಗೋಳಶಾಸ್ತ್ರದಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ ಅಂತೇಳಿ ಕೊಂಡಾಡಿದ್ದಾರೆ. ಅದು ತಗೊಂಡ್ರು ಅವರಿಂದ. ಅಂದರೆ ನಮಗೆ ಇದೆಲ್ಲ ಏಟು ಬಿದ್ದಿದ್ದು ಬ್ರಿಟಿಷರಿಂದ. ಅವರು ಇದು ನೀವು ಸೂಡೋ ಸೈನ್ಸ್ ಅಂತ ಹೇಳಿ ಅವರು ಇಂಟೆಲೆಕ್ಚುವಲ್ ಆಗಿ ಇವ್ರನ್ನ ಮುಗಿಸಿ, ನೀವು ಏನೂ ಅಲ್ಲ, ನೀವು ಅಯೋಗ್ಯರು, ನಿಮ್ಮ ಹತ್ರ ಯಾವುದೂ ಇಲ್ಲ, ನಾವು ಭಾಳ ಮುಂದುವರೆದಂಥವ್ರು ನೋಡಿ, ನಮ್ಮ ಹತ್ರ ಟ್ರೈನ್ ಇದೆ, ನಾವು ಇದು ಮಾಡಿದ್ದೀವಿ, ಅದಿದೆ, ನಮ್ಮ ಹತ್ರ ಈ ಯಂತ್ರ ಹುಟ್ಟಿಸಿದ್ದೀವಿ, ಆ ಯಂತ್ರ ಹುಟ್ಟಿಸಿದ್ದೀವಿ, ನಿಮಗೇನು ಗೊತ್ತಿಲ್ಲ. ಈ ಥರದಲ್ಲಿ ನಮ್ಮ ಬುದ್ಧಿಮತ್ತೆ ಮೇಲೇ ಏಟು ಕೊಟ್ಬಿಟ್ಟು ನೀವೆಲ್ಲ ಗೊಡ್ಡ ಸಂಪ್ರದಾಯ ಇರಿಸಿದ್ರು. ವಿವೇಕಾನಂದ ಬರೆದಿದ್ದಾರಲ್ಲ, ಹೀಗೆಲ್ಲ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ದಾರೆ ಅಂತ ಶಿವಪಾದ್ರಿಗಳು. ಅಂದರೆ ಬಹಳಷ್ಟು ನಾನು ಹಿಸ್ಟ್ರಿ ನೋಡೋದಾದರೆ ವಿವೇಕಾನಂದರ ಬುಕ್ಸನ್ನು ಇಂಡಿಯಾದಲ್ಲಿ ಎಲ್ಲನೂ ಬ್ಯಾನ್ ಮಾಡಿದ್ರು ಅವರು. ಆಮೇಲೆ ಕೂಡ ಅವ್ರು ಎಲ್ಲೂ ಸಿಕ್ಕಬಾರ್ದು, ಈ ವಿಷಯಗಳು ಇಲ್ಲಿ ಗೊತ್ತಾಗಬಾರ್ದು ಅಂತ ಹೇಳಿ ಬಹಳಷ್ಟು ಪುಸ್ತಕಗಳು ಕೂಡ ಸಿಗ್ತಿರಲಿಲ್ಲ. ಅಂದರೆ ಈ ಒಂದು ಜ್ಞಾನ, ಆರೋಗ್ಯದ ಜ್ಞಾನ ನಮಗೆ ಪ್ರಾಚೀನವಾಗಿ ನಮ್ಮ ಎಲ್ಲ ಶಾಸ್ತ್ರಗಳ ಮೂಲಕ ಅದನ್ನು ಪ್ರತಿದಿನದಲ್ಲಿ ಕುಟುಂಬ ಪರಂಪರೆಯಿಂದನೇ ಗೊತ್ತಿತ್ತು ಅಂತ ಹೇಳ್ತೀರಾ. ಈಗ ನಾವು ಇದನ್ನು ಮತ್ತೆ ರಿವೈವ್ ಮಾಡಬೇಕು ಅಂದರೆ ಯಾವ ಥರ ಸಾಧ್ಯ? ನಾವೀಗ ವೇದಿಕ್ ವೆಲ್ನೆಸ್ ಈಗೊಂದು ಈ ಚಾನಲ್ ಏನೋ ಮಾಡಿದ್ದೀವಿ, ಎಲ್ಲ ಸ್ಕಾಲರ್ಸ್ಗಳನ್ನ ಕರ್ಕೊಂಡು ಬಂದು ಅದನ್ನು ಮತ್ತೆ ಪರಿಷ್ಕರಣೆ ಮಾಡಿ ಯಾವ ಥರ ನಾವು ಇದನ್ನು, ಯಾಕಂದರೆ ಈಗೀಗ ಹೊಸದಾಗಿ ಒಂದು ಹೊಸ ಯುಗ ಶುರುವಾಗಿದೆ. ಇವಾಗ ನಮಗೆ ಒಂದು ಸನಾತನಕ್ಕೆ ಈಗ ಅಯೋಧ್ಯದಲ್ಲಿ ರಾಮ ಮಂದಿರ ಬಂತು, ಈಗ ಕೃಷ್ಣ ಜನ್ಮಸ್ಥಾನನೂ ಕೂಡ ಅದೇ ಥರ ಇಲ್ಲಿ ಬೆಳವಣಿಗೆಗಳು ಬರ್ತಾ ಇದೆ. ನಾವಿಲ್ಲೇ ಕುಳಿತಿದ್ದೀವಿ, ಇವತ್ತು ಮಥುರಾದಲ್ಲಿ ಕೂತು ಮಾತಾಡ್ತಾ ಇದ್ದೀವಿ. ಸೊ ಈ ಎಲ್ಲ ಹೊಸ ಬೆಳವಣಿಗೆ ಏನು ಬರ್ತಾ ಇದೆ ನಮಗೆ, ಇದು ಜನಗಳಲ್ಲಿ ಈಗ ಭಕ್ತಿ ಶ್ರದ್ಧೆಗಳು ಜಾಸ್ತಿ ಆಗ್ತಾ ಇದೆ. ಒಂದು ಕಡೆಗೆ ಎಷ್ಟು ಪ್ರೆಷರು ಇದಿದೆ, ಇವತ್ತು ಅಧ್ಯಾತ್ಮದ ವಿಡಿಯೋಗಳನ್ನು ನೋಡೋರೆ ತುಂಬ ಚೆನ್ನಾಗಿದ್ದಾರೆ.
ಯಾಕಂದರೆ ಅವ್ರಿಗೆ ಕಳೆದು ಹೋಗಿರೋದನ್ನ ನಾವು ಮತ್ತೆ ಪಡ್ಕೋಬೇಕು ಅನ್ನೋದು ಈ ಮಿಡ್ಲ್ ಜನ್ರೇಷನ್ 40-50 ವರ್ಷದಲ್ಲಿರೋರ್ಗೂ ಇದೆ. ಯಂಗ್ಸ್ಟರ್ಸ್ಗಂತೂ ತುಂಬ ಇದೆ. ನಾನು ಸಾಮಾನ್ಯ ನಿಮ್ಗೆ ಹೇಳೋದಾದ್ರೆ, ನಾನು ಈ ಶನಿವಾರ ಯಾವುದಾದ್ರೂ ಆಂಜನೇಯನ ದೇವಸ್ಥಾನಕ್ಕೆ ಹೋದರೆ ಕಾಲಿಡೋಕ್ಕಾಗಲ್ಲ. ಈ ರಾಯರ ಮಠಕ್ಕೆ ಹೋದರೆ ಮುಂಚೆ ಗುರುವಾರ ನಮಗೆ ಜಾಸ್ತಿ ಏನು ಜನ ಇರ್ತಿರಲಿಲ್ಲ, ಅಲ್ಲೊಬ್ರು ಅರ್ಚಕರು 4 ಜನ ಬಿಟ್ಟರೆ ಹೆಚ್ಚು. ಇವತ್ತು ಕಾಲಿಡೋಕ್ಕಾಗಲ್ಲ ನಿಮಗೆ. ಅಂದರೆ ಅಷ್ಟು ಭಯ, ಭಕ್ತಿ, ದೇವರ ಮೇಲೆ ಶ್ರದ್ಧೆ ಅದೆಲ್ಲ ಇದೆ. ಇದನ್ನು ನಾವು ಹೇಗೆ ಅಪ್ಲಿಕೇಶನ್ ಆಗಿ ಮಾಡ್ಕೋಬೋದು? ಅಪ್ಲೈ ಮಾಡೋದು ಹೇಗೆ, ಇಲ್ಲಿ ಆಗಿರೋದು ಹಾಗೆ. ನಮ್ಮಲ್ಲಿ ಏನಾಗಿದೆ, ಆಮೇಲೆ ವಿದ್ಯೆ ಇರೋದು ಬರೀ ಸಪ್ಲೈಡ್ ಅಂತ. ನಾಲೆಜ್ ಫಾರ್ ಸೇಕ್ ಆಫ್ ನಾಲೆಜ್ ಅನ್ನೋದು ಬಂದುಬಿಡ್ತು. ಅದು ಅವರಿಂದನೇ ಬಂದಿದ್ದು. ಬರೀ ಕ್ಲರ್ಕ್ಗಳನ್ನ ಮಾಡೋದಕ್ಕೆ ಅವರು. ನಮ್ಮಲ್ಲಿ ಯಾವುದೇ ನಾಲೆಜ್ ಅನ್ನೋದು ಅಪ್ಲೈ ಇಲ್ಲವೇ ಇಲ್ಲ. ಬರೀ ಜ್ಞಾನವಾಗಿ ಬೆಲೆ ಇಲ್ಲ. ಹೌದು. ಆ ಜ್ಞಾನದಿಂದ ಜ್ಞಾನಶಕ್ತಿ ಹುಟ್ಟಿ, ಆ ಶಕ್ತಿಯಿಂದ ಇಚ್ಛಾಶಕ್ತಿ ಹುಟ್ಟಿ, ಇಚ್ಛಾಶಕ್ತಿ ಅನ್ನೋದು ಕ್ರಿಯಾಶಕ್ತಿಯಾಗಿ ರೂಪ ತಾಳಬೇಕು. ನೀವು ಹೇಳೋದನ್ನೇ ನಾನು ಇನ್ನೊಂದು ಥರ ಹೇಳೋದಾದ್ರೆ, ನಾನೊಬ್ಬ ಸಿವಿಲ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರು, ಆದರೆ ನನ್ನ ಕಾರೇ ರಿಪೇರಿ ಮಾಡ್ಕೊಳಕ್ಕೆ ಬರಲ್ಲ ನನಗೆ. ಆದರೆ ಇಂಜಿನಿಯರಿಂಗ್ ಎಲ್ಲ ಥಿಯರಿ ಓದಿದ್ದೀನಿ ನಾನು, ಆದರೆ ನಿಜವಾಗಿ ಎಲ್ಲಿ ಏನು ಇಂಜಿನ್ ಪ್ರಾಬ್ಲಮ್ ಇದೆ ಗೊತ್ತಾಗಲ್ಲ ನನಗೆ. ಹೀಗಾಗಿದೆ ನಮ್ಮೆಲ್ಲ ಆಗಿದ್ದು. ಇಲ್ದ್ರೆ ಒಬ್ಬ ಸಾಮಾನ್ಯ ಇದಿಟ್ಕೊಂಡು ದರ್ಬೆ ಇಟ್ಕೊಂಡು ಮನೆಯಲ್ಲಿ ಪುರೋಹಿತನಾಗಿ ಇದ್ಕೊಂಡಿದ್ದವನು, ಅವನೊಬ್ಬ ಸೈಂಟಿಸ್ಟ್. ಅವನು ಇಲ್ಲದ್ರೆ ಅವನಿಗೆ ಆ ದರ್ಭೆನೇ ಉಪಯೋಗಿಸ್ಬೇಕು ಯಾಕೆ ಅಂತ. ಈಗ ನೀವು ಮನೆಯಲ್ಲಿ ದೇವ್ರ ಪೂಜೆ ಮಾಡೋ ಹೊತ್ತಿಗೆ ನೀವು ಆಚಮನ ಮಾಡಬೇಕು, ನಾರಾಯಣ ಸ್ವ ಹೇಳಬೇಕು. ಅಂದರೆ ಕೇಶವಾಯ ಸ್ವ ನಾರಾಯಣ ಸ್ವ ಅಂದರೆ ಅದ್ರ ಹಿಂದೂ ಒಂದು ಸೈನ್ಸ್ ಇದೆ ಅಂತ ಅನ್ನೋದು ಮರ್ತುಬಿಟ್ರು. ಅವನು ಯಾವುದೋ ಒಂದು ಶುಭ ಕಾರ್ಯ ಮಾಡುವಾಗ ಹೌದು ಬೇಕಲ್ಲ, ಇಲ್ಲಿ ಇದಾಗಲೇಬೇಕು, ಅವನು ನೀರು ಸ್ಪರ್ಶ ಇಲ್ಲ ಆಗಬೇಕು, ಆಚಮನ ಅಂದರು. ಅದಕ್ಕೆ ಪ್ರಾಣಾಯಾಮ ಅಂದರು. ಏಕಾಗ್ರತೆಯಿಂದ ನೀನು ಆ ಕಡೆ ಈ ಕಡೆ ಚಂಚಲತೆ ಆಗದಂತೆ ನೀನು ಅಲ್ಲಿ ದೇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ನೀನು ಪ್ರಾಣಾಯಾಮ ಮಾಡಬೇಕು. ಈಗ ಪ್ರಾಣಾಯಾಮ ಅಂಥೇಳಿ ಆ ಪ್ರಾಣಾಯಾಮ ತಂತ್ರ ಮರ್ತೋಯ್ತು. ಕೊನೆಗೆ ಪ್ರಾಣಾಯಾಮ ಅಂದರೆ ಈಗ ಮೂಗಿಡ್ಕೊಳ್ಳೋದು. ಅವರು ಹಾಸ್ಯ ಮಾಡ್ತಾರೆ ಕೈಲಾಸಮ್ಮ. ನಮ್ಮಲ್ಲಿ ಜನಗಳಲ್ಲಿ ಏನಾಗೋಯ್ತು ನಮ್ಮ ಪರಂಪರೆ ಅಂದರೆ, ಮೂಗುತಿ ಇಲ್ಲ, ಆ ಮೂಗುತಿಯ ತೂತು ಮಾತ್ರ ಉಳ್ಕೊಂಡ್ಬಿಡ್ತು ಅಂತ. ಆ ಮೂಗುತಿ ಯಾತಕ್ಕದು, ಆ ತೂತಿಲಿ ಯಾಕೆ ಮಾಡ್ಕೊಂಡು ಹಾಕೊಳ್ಳೋಕ್ಕೆ ಹಾಕೊಳ್ಳೋದು. ಆದ್ರೆ ಕೊನೆಗೆ ಮೂಗುತಿಗೆ ಬೇಕೋ ಬಂಗಾರ ಇರಲಿಲ್ವೋ, ಅದಾದ್ರಿವೋ ಏನೋ ಬಂತು ಇಲ್ವೇ ಇಲ್ಲ. ನಮ್ಮ ಇಡೀ ಶ್ರದ್ಧೆ, ನಂಬಿಕೆ, ಶಿಷ್ಟಾಚಾರ ಎಲ್ಲ ಆಗಿದೆ ಹೀಗೆ ಅಂತ ಹೇಳಿ. ಅಂದರೆ ಅಪ್ಲಿಕೇಶನ್ ಇಲ್ಲದೆ ಬರೀ ನಾಲೆಡ್ಜ್ ಹಂಗಾಗ್ಬಿಟ್ಟಿದ್ದೀವಿ ನಾವು. ಸೊ ಇದು ಅದರಿಂದ ಇದು ಪರೀಕ್ಷೆ ಈಗ ಮತ್ತೆ ತೊಗೊಂಡು ಬರಬೇಕು ಅಂದರೆ ನಾವು, ಅಂದರೆ ಈ ಥರದ್ದನ್ನು ನಾವು ಇನ್ನೂ ಹೆಚ್ಚಾಗಿ ನಾವು ಪ್ರತಿ ದಿನದಲ್ಲಿ, ಈಗ ನಾವು ಒಂದು ಆಯುರ್ವೇದ, ನಾವು ಬಹಳಷ್ಟು ಆಯುರ್ವೇದ ಡಾಕ್ಟ್ರುಗಳು ನೋಡ್ತೀನಿ, ಆದರೆ ಅವ್ರಿಗೆ BAMS ಮಾಡ್ಕೊಂಡಿರ್ತಾರೆ, ಅಲ್ಲೊಂದಷ್ಟು ಪ್ರಾಕ್ಟೀಸಸ್ ಕಲ್ತಿರ್ತಾರೆ, ಸಂಸ್ಕೃತನೇ ಬರಲ್ಲ. ಈ ಸಂಹಿತೆಗಳನ್ನು ಓದಿಕೊಂಡು, ಚರಕ ಸಂಹಿತ ಇದೆಲ್ಲ ಓದಿ ತಿಳಿದು ಮಾಡುವಂತಹ ಡಾಕ್ಟ್ರುಗಳು ಇದ್ದಾರೆ. ಬಹಳಷ್ಟು ಜನಕ್ಕೆ ಈ ಅಪ್ಲಿಕೇಶನ್ ನಾಲೆಡ್ಜು, ಇದನ್ನು ನಾವು ಈಗಿನ ಜೀವನ ಕಾಲದಲ್ಲಿ ಯಾವ ಥರ ನಿಧಾನಕ್ಕಾಗಿ ಅದನ್ನು ಮತ್ತೆ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ? ಈಗ ಅದಕ್ಕೆ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಇದೆ. ಆ ಪ್ರಕಾರ ಅದನ್ನು ಆಯುಷ್ ಅಂತ ಮಾಡಿದ್ದಾರೆ. ಅದರಲ್ಲಿ ಈ ಎಲ್ಲ ರಿವೈವ್ ಮಾಡಬೇಕು ಅನ್ನೋ ಹೊರಟಿದೆ. ಮೆಡಿಕಲ್ ಆಸ್ಟ್ರಾಲಜಿ ಅನೇಕರು ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಮೆಡಿಕಲ್ ಆಸ್ಟ್ರಾಲಜಿ ಬರೀ ಜ್ಯೋತಿಷನೂ ಓದಿರಲ್ಲ, ಬರೀ ಇದನ್ನು ಓದಿರಲ್ಲ, ಎರಡು ಓದ್ಕೊಂಡು ಚಿಕಿತ್ಸೆ ಮಾಡ್ತಾರೆ. ಅವ್ರದ್ದು ಚೆನ್ನಾಗಿದೆ ಚಿಕಿತ್ಸೆ. ಆ ಥರದ ಅದು ರಿವೈವ್ ಆಗಬೇಕು. ಅದು ರಿವೈವ್ ಮಾಡೋದಕ್ಕೆ ಇವತ್ತಿನ ಈ ಕಾಲೇಜ್ ಎಜುಕೇಷನ್ ಸಿಸ್ಟಮ್ ಸರಿ ಹೋಗಲ್ಲ. ಅದರಿಂದ ತಪ್ಪಾಗಿದ್ದು. ಈಗ ಆಯುರ್ವೇದ ಕಾಲೇಜುಗಳು ದೊಡ್ಡ ಯೂನಿವರ್ಸಿಟಿನೇ ಮಾಡಿದ್ರು ಕೂಡ ಆ ಆಯುರ್ವಿಜ್ಞಾನದ ಪರಂಪರೆ ಉಳಿಸ್ಕೊಂಬರ್ಲಿಕ್ಕಾಗಿಲ್ಲ. ಅಲ್ಲೇನಾಯಿತು, ಅವರು ಬಳಿ ಕೋಟ್ ಹಾಕಿದಂಗೆ ಇವರು ಬಿಳಿ ಕೋಟ್ ಹಾಕೊಂಡ್ರು, ಇವರು ಸೆಟೆಸ್ಕೋಪ್ ಹಾಕೊಂಡ್ರು. ಅಂದರೆ ಅದೊಂಥರ ಇನ್ನೊಂದು ಪಾರ್ಟ್ ಆಫ್ ಅಲೋಪತಿನೇ ಆಯ್ತು ಅದು. ಅಲ್ಲಿ ಜಜ್ಜಿನೇ ಮಾಡಬೇಕು, ಉಜ್ಜಿನೇ ಮಾಡಬೇಕು, ಪುಡಿಯೇ ಮಾಡಬೇಕು ಅನ್ನೋದ್ರಲ್ಲೂ ಇನ್ಸೈಟ್ ಬೇರೆ ಇದೆ ಅಲ್ಲಿ. ಅದು ಇಲ್ಲದೆ ನೀವು ಆ ಮೆಡಿಸಿನ್ ಹೇಗೋ ಅದೇ ಥರ ಇವರು ಮೆಡಿಸಿನ್ ತಯಾರು ಮಾಡಿ ಕ್ಯಾಪ್ಸೂಲ್ ಮಾಡಿಕೊಂಡು ಕೊಡೋದಕ್ಕೆ ಶುರು ಮಾಡಿಬಿಟ್ರು. ಇದರಿಂದ ಏನಾಯಿತು, ಆ ಆಯುರ್ವಿಜ್ಞಾನದ ಆ ಆಯುಷ್ ಕಂಟೆಂಟ್ ಹೋಯಿತು, ಮೆಡಿಸಿನ್ ಆಯಿತು ಅಷ್ಟೆ.
ಅಂದರೆ ಅದು ನಾವು ಮಾತ್ರೆ ಹೆಂಗೆ ನುಂಗ್ತೀವ ಅದೇ ಥರ ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ಗಳನ್ನು ಸ್ಟ್ರಿಪ್ ಮಾಡಿ. ಅದು ತಪ್ಪು. ಅದು ಅನೇಕ ಮೆಡಿಸಿನ್ ಹಾಗೆ ಅದನ್ನು ಆ ಥರ ಮಾಡಿದ್ರೆ ಅದು ಪ್ರಾಪರ್ಟಿ ಹೋಗ್ಬಿಡುತ್ತೆ ಅಲ್ಲಿ. ಅಂದರೆ ಅಲ್ಲಿ ಮೆಡಿಸಿನ್ ಡಾಕ್ಟ್ರೇ ಮಾಡಿ ಕೊಡಬೇಕು ಬೆಳಗಿನ ಜಾವದಲ್ಲಿ, ಅದು ಸಮಯದಲ್ಲಿ ಮಾಡಿ. ಕಾಲ ಇದೆ ಮತ್ತು ಅದನ್ನು ಯಾವ ಹೊತ್ತಿಗೆ ಹೋಗಿ ತರಬೇಕು ಅನ್ನೋ ವ್ಯವಸ್ಥೆ ಇದೆ. ಆ ಹೊತ್ತಿಗೆ ಹೋಗಿ ಆ ಮರದನ್ನ ಆ ಋತುವಿನಲ್ಲೇ ಆ ಗಿಡನ ಅದು ಆ ಬೇರನ್ನ ಆ ಕಾಂಡ ತರಬೇಕಿವ. ಅದರಿಂದ ಅದರ ಪ್ರಾಪರ್ಟಿ ಹೇಗಿರುತ್ತೆ. ನಾವು ಜಯನಗರದಲ್ಲಿ JP ನಗರದಲ್ಲಿ ಕುತ್ಕೊಂಡು ಎಲ್ಲಿ ತರಕ್ಕೆ ಸಾಧ್ಯ ಹರ್ಬಲ್ ಕಾಂಡ? ಈಗಲೂ ಕೆಲವು ಜನ ಆಗುತ್ತಾ? ಹಾಗೆ ಮಾಡ್ತಾರೆ. ಅಮ್ಮ ಸ್ವಲ್ಪ ಮಟ್ಟಿಗೆ ಬಾಬಾ ರಾಮದೇವ್ ಅವ್ರದ್ದು ಅಲ್ಲಿ ಸಿಗುತ್ತೆ ಅವರಿಗೆ. ಹಿಮಾಲಯನ್ ಇದೆಯಲ್ಲ ಮೆಡಿಸಿನಲ್ ಇದು, ಅಲ್ಲಿ ಅವರಿಗೆ ಸಿಗೋದ್ರಿಂದ ಅವರ ಔಷಧಿಯಲ್ಲಿ ಕೆಲವು ಕಂಟೆಂಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಅನೇಕರು ಹಾಗೆ ಮಾಡ್ತಾರೆ. ಹಾಗೆ ಮಾಡಿದಾಗ ಆ ಕಂಟೆಂಟ್ ಉಳಿಯುತ್ತೆ ಮತ್ತು ಆಯುರ್ವೇದದಿಂದ ಬೇಗ ರೋಗ ಪರಿಹಾರ ಆಗುತ್ತೆ. ಅದು ಇಲ್ಲ ಅಂದರೆ ಪರಿಹಾರ ಆಗೋದಿಲ್ಲ. ಹೀಗಾಗಿ ಯಾವ ಸಮಸ್ಯೆ ಅದು ಅದೇ ಮರದ್ದು ಬೇರೆನೇ ಇವ್ರು ಕೊಡ್ತಾರೆ, ಆದರೆ ಪರಿಹಾರ ಆಗುತ್ತೆ. ಅಂದರೆ ಅದನ್ನೇ ನಾವು ನೀವು ಹೇಳೋದು ಅಂದರೆ ಅದನ್ನೇ ನಾವು ವಾಪಸ್ ತರಬೇಕು ಅಂತ. ಅಂದರೆ ನಾವೀಗ ಆಯುರ್ವೇದ ಕಾಲೇಜ್ ಕೂಡ ನಾರ್ಮಲ್ ಮೆಡಿಕಲ್ ಕಾಲೇಜ್ ಥರನೇ ಆಗಿಬಿಟ್ರೆ ಇವರು ಅದೇ ಕೋಟ್ ಮಾತ್ರ ಚೇಂಜ್ ಮಾಡಿಕೊಂಡ್ರೆ ಸಾಧ್ಯ ಆಗಲ್ಲ. ಅಂದರೆ ನಾವು ಅದರಲ್ಲಿ ದೋಷ ಇದೆ. ಅದು ಅದಕ್ಕೆ ಒರಿಜಿನಲ್ ಮಾಡೋರು ಇದ್ದಾರೆ, ಈಗ ಶುರು ಮಾಡಿದ್ದಾರೆ. ಅದೇ ಥರದಲ್ಲೇ ಮಾಡ್ತಾರೆ, ಸ್ವತಃ ಅವರೇ ತಯಾರು ಮಾಡಿಕೊಡ್ತಾರೆ. ಹಾಗೆ ಅದರ ಶುದ್ಧತೆ, ಪರಂಪರೆಯ ಶುದ್ಧತೆ ಕಾಪಾಡಬೇಕು. ಪರಂಪರೆಯ ಶುದ್ಧತೆ ಅದು ಬರೀ ಕೆಮಿಕಲ್ ರಿಯಾಕ್ಷನ್ ಅಲ್ಲ, ಅದು ಅಲ್ಲಿ ಸೈಕಾಲಜಿನೂ ಇದೆ, ಕಾಸ್ಮಾಲಜಿನೂ ಇದೆ. ಆ ಎಲ್ಲ ಸೈನ್ಸನ್ನು ತಿಳುವಳಿಕೆ ಇಟ್ಕೊಂಡು ಅವನು ಆ ಹೊತ್ತಿಗೆ ಬೆಳಗ್ಗೆ ಎದ್ದು ಹೋಗಿ ಆ ಋತುವಿನಲ್ಲೇ ಆ ಗಿಡದ ಕಾಂಡವನ್ನು ಅಥವಾ ಬೇರನ್ನು ತೆಗೆದುಕೊಂಡು ಬಂದು ಅಲ್ಲಿ ಏನು ಸಿದ್ಧತೆ ಹೀಗೆ ನಡೆಸಬೇಕು ಅಂತ ಹೇಳಿರ್ತಾರೆ. ಉಜ್ಜಬೇಕು ಅದನ್ನು, ಜಜ್ಜಬೇಕು ಅದನ್ನು. ಆ ಪದ್ಧತಿಯಲ್ಲಿ ಮಾಡಿದಾಗ ಆ ಕಂಟೆಂಟ್ ಉಳಿಯುತ್ತೆ. ಆ ಕಂಟೆಂಟ್ ಇರಲ್ಲ, ಈ ಸಮಸ್ಯೆ ಬರುತ್ತೆ. ಸೊ ಇದನ್ನೆಲ್ಲ ರಿವೈವ್ ಮಾಡಿಕೊಂಡ್ರೆ ನಮಗೆ ಸಾಧ್ಯ ಅಂತ. ಒರಿಜಿನಲ್ ಅದು ಮುಖ್ಯ. ಈಗ ವೇದ ಚಿಕಿತ್ಸೆ ಇರ್ಬೋದು, ಯಜ್ಞ ಚಿಕಿತ್ಸೆ ಇರ್ಬೋದು, ಮುದ್ರಾ ಚಿಕಿತ್ಸೆ, ಆಮೇಲೆ ಮರ್ಮ ಚಿಕಿತ್ಸೆ, ಇದರಲ್ಲೆಲ್ಲ ಅದರ ಶುದ್ಧತೆಯನ್ನು ಅಲ್ಲಿ ನೋ ಕಾಂಪ್ರಮೈಸ್. ಈಗ ನೀವು ಇದೆಲ್ಲ ಇಲ್ಲಿ ಹೀಗೆ ಹಿಡ್ಕೊಂಡು ಈ ಎರಡು ಬೇರಿಗೆ ಜೋಡಿಸ್ಕೊಂಡು ಇದು ಸಂಜೀವಿನಿ ಮುದ್ರೆ ಪೊಸಿಷನ್ ನೀವು ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಅದರಿಂದ ನಿಮ್ಮ ಆ ಆರ್ಗನ್ ಮೇಲೆ ಇದ್ರ ಪ್ರಭಾವ ಆಗುತ್ತೆ. ನಿಮಗೆ ಈ ಪೊಸಿಷನ್ನೇ ನಿಮ್ಗೆ ವಶವಾಗಿಲ್ಲ, ಇನ್ನು ನಿಮ್ಮ ಹತ್ರ ಮಾಡ್ಲಿಕ್ಕಾಗಿ ನಾನು ಈಗ ಮಾಡಿದಾಗ ನಿಮ್ಮ ಹತ್ರ ಮಾಡ್ಲಿಕ್ಕಾಗುತ್ತಾ? ಹಿಂಗೆ ಅಭ್ಯಾಸ ಇಲ್ಲದೆ ಸಂಜೀವಿನಿ ಮುದ್ರೆ ನೀವು ಮಾಡ್ಕೊಳ್ಳಿಕ್ಕೆ ಅದು ಫಸ್ಟ್ ನನಗೆ ಅದನ್ನ ಹಿಡ್ಕೊಳ್ಳೋದಕ್ಕೆ ಕರೆಕ್ಟ್ ಯಾವ ಬೆರಳು ಅಂತ ನೋಡೋದಕ್ಕೇ ಒಂದು ಸ್ವಲ್ಪ ಅದನ್ನು ಹೀಗೆ ಮಾಡ್ಕೋತೀನಿ. ಈ ಪೊಸಿಷನ್ ಇರ್ಬೋದು, ಈ ಪೊಸಿಷನ್ ಇರ್ಬೋದು, ಈ ಪೊಸಿಷನ್ ಇರ್ಬೋದು, ಈ ಪೊಸಿಷನ್ ಇರ್ಬೋದು, ಇದೆಲ್ಲದಕ್ಕೂ ಇದೆ. ಬರೀ ಇಷ್ಟರೊಳಗೆ ಅನೇಕ ಆರ್ಗನ್ ಸರಿ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ, ಬರೀ ಹಸ್ತದ ಇದರಿಂದ ಮುದ್ರೆಗಳಿಂದ. ಅಂದರೆ ಒಂದೊಂದು ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ತಿಳ್ಕೋಬೇಕು. ಅಂದರೆ ನೀವು ಹೇಳ್ದಂಗೆ ಆ ಸಿದ್ಧಿ ಅದು ಕರೆಕ್ಟಾಗಿ ಆ ಪೊಸಿಷನ್ಸ್ ಹೆಂಗೆ ಇಟ್ಕೋಬೇಕು, ಯಾವ ಥರ ಕೂತ್ಕೋಬೇಕು. ಕಳ್ಳಿಕ್ಕೆ ಬರಲ್ಲ, ಅಲ್ಲೇ ತುಂಬ ಕಾಲು ಊರೋದು ಹೇಗೆ ಅಂತ ಗೊತ್ತಿದ್ದು ಹೋದ್ರಿಂದ ನನಗೆ ರೋಗ ಬರ್ತದೆ. ಕಾಲು ಊರಿ ನಡೆಯೋದಕ್ಕೆ ಸರಿಯಾಗಿ ಗೊತ್ತಿಲ್ಲದೆ ಹೋಗೋದು, ಹವಾಯಿ ಚಪ್ಪಲಿ ಹಾಕ್ಕೊಂಡು ಓಡಾಡೋದು, ಇದೆಲ್ಲವೂ ಘನಘೋರ ರೋಗ ಮೂಲಗಳು. ಚೆನ್ನಾಗಿ ಹೇಳಿದ್ವಿ. ಈಗ ನಾವು ಅಲ್ಲಿಂದ ಶುರು ಮಾಡಬೇಕು. ಯಾವ ಥರ ನಡಿಬೇಕು, ಯಾವ ಥರ ಕೂತ್ಕೋಬೇಕು, ಯಾವ ಥರ ಮಲ್ಕೋಬೇಕು, ಚಪ್ಪಲಿ ಹಾಕ್ಬೇಕು, ಚಪ್ಪಲಿ ಯಾವ್ದು ಹಾಕ್ಕೋಬೇಕು ಅಂತ ಅಲ್ಲೇ ಬಂದ್ಬಿಡುತ್ತಲ್ಲ. ಬರೀ ಕಾಲು ಚಪ್ಪಲಿ ಹಾಕದೇನೆ ಚೆನ್ನಾಗಿರುವ ಶುದ್ಧವಾದ ನೆಲ್ಲೆಲ್ಲ ಓಡಾಡ್ಬಿಟ್ರೆ ಕೆಲವು ರೋಗ ಬರೋದಿಲ್ಲ, ದೇವರಾಣಿಗೂ ಬರಲ್ಲ. ನಾನೊಬ್ಬರು ಆಯುರ್ವೇದ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ದೆ. ಅವರು ಹೀಗೆ ಹೇಳಿದ್ರು, ಒಬ್ಬರು ಅವ್ರ ಪೇಷಂಟ್ ಬಂದಿದ್ದರು. ಅವರು ಬೆಳಗ್ಗೆ ಎದ್ದ ತಕ್ಷಣ 2 ಲೀಟ್ರ್ ನೀರು ಕುಡಿದ್ಬೋದಂತೆ. ಆಮೇಲೆ ಅವ್ರಿಗೆ ಮೈಗ್ರೇನು ತೊಂದರೆ. ಅವರು ನೀರೆಲ್ಲ ಕುಡಿದು ಎಲ್ಲ ಏನು ಮಾಡ್ತೀರಾ ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರು, ಈ ಥರ ನಾವು ಫಸ್ಟು ನಿಮ್ಮ ಲೈಫ್ ಸ್ಟೈಲ್ ಏನು ಅಂತ ಕೇಳ್ತೀವಿ, ಎದ್ದ ತಕ್ಷಣ 2 ಲೀಟ್ರು ನೀರು ಕುಡಿದ್ಬಿಡೋದು. ಎಲ್ಲರೂ ಹೇಳ್ತಾರಲ್ಲ ಎದ್ದ ತಕ್ಷಣ ನೀರು ಕುಡಿಬೇಕು ಅಂತ ಕುಡಿದ್ಬಿಡೋದು ಅಂತ. ಆಮೇಲೆ ಅವ್ರು ಹೇಳಿದ್ರು, ಅದನ್ನು ಫಸ್ಟ್ ನಿಲ್ಲಿಸಿ ಅಂತ. ಅಷ್ಟು ಇದು ನೀರನ್ನು ಕೂಡ ಅವ್ರು ಹೇಳಿದ್ರು, ಅರಗಿಸ್ಕೋಬೇಕು ನೀವು ನೀರನ್ನು ಅಂತ.
ನೀರು ಅಂದರೆ ಸುಮ್ಮನೆ ಏನೋ ಒಳಗಡೆ ಪೈಪಲ್ಲಿ ಹೋಗುತ್ತೆ ಅನ್ಕೋಬೇಡಿ. ಎಂಥ ಕೆಮಿಕಲ್. ಅವ್ರು ಹೇಳಿದ್ರು ನೀರು ಅರಗಿಸ್ಕೋಬೇಕು, ನಾವು ಎಷ್ಟು ಬೇಕೋ ಅಷ್ಟು ತೊಗೋಬೇಕು, ಅತಿಯಾಗಿ ನೀರು ಕುಡಿಬಾರ್ದು. ನಾನು ಅವ್ರಿಗೆ ಇಷ್ಟೇ ಹೇಳಿದೆ, ನೀರು ನಿಲ್ಲಿಸಿದ ತಕ್ಷಣ ತಲೆನೋವು ಹೋಯ್ತು ಅವ್ರಿಗೆ. ಹೋಯ್ತು ಬಂದು ಮತ್ತೆ ನೋಡಿ. ಅಂದರೆ ನೀವು ಹೇಳೋದು ನನಗೆ ಹೆಂಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಕರೆಕ್ಟಾಗಿ ಎಲ್ಲಿ ಕಾಲು ಊರಬೇಕು ಅಂತ ನಮಗೆ ಗೊತ್ತಿಲ್ಲ, ನಿಂತ್ಕೊಂಡಿದ್ರೆ ಹೇಗೆ ಊರಬೇಕು ಅಂತ ಗೊತ್ತಿಲ್ಲ. ನೀವು ಅನೇಕ ಇವತ್ತು ಹೆಣ್ಣು ಮಕ್ಕಳಿಗೆ ಬರುವ ರೋಗಗಳ ಕಾರಣ ಅಂದರೆ ಹವಾಯಿ ಚಪ್ಪಲಿ ಮತ್ತು ಮನೆಯ ಒಳಗೆ ಅಲ್ಲ, ಈಗ ಬಿಡಿ ಹೈ ಹೀಲ್ಡ್ ಎಲ್ಲ ಬಂದಿದೆ ಈಗ. ಒಂದು ಮನೆಯಲ್ಲಿ ಹಾಕ್ಕೊಂಡ ಗ್ರಾನೈಟ್ಸ್ ಮಂಡಿನ ನೋವು ಬಂದೇ ಬರ್ತದೆ. ಅದು ಪ್ರೆಸ್ಟೀಜ್ ಆಗಿದೆ, ಏನು ಮಾಡೋಣ. ಸೊ ಬಹಳಷ್ಟು ಚೇಂಜ್ ಆಗಬೇಕು ನಮಗೆ ಹಾಗಾದರೆ ಈ ಒಂದು ಲೈಫ್ ಸ್ಟೈಲು, ಮೈಂಡ್ ಸೆಟ್ಟು. ಮೈಂಡ್ ಸೆಟ್ಟಲ್ಲೇ ನೆಗೆಟಿವಿಟಿಯೇ ಎಲ್ಲ. ಬೆಳಗ್ಗೆ ಎಂಟು ಪತ್ರಿಕೆ ಓದೋದು, ತಲೆ ಬಿಸಿ ಆಗೋದು, ಸಣ್ಣ ಚಿಟಿ ಮನೆ ಒಳಗಡೆಗೆ ಗಂಡಾಗ ಹೆಂಡತಿ ಗಲಾಟೆ, ಇದೆಲ್ಲದು ಸರಿಯಾಗಿ ಮನೆ ಕುಟುಂಬ ಸರಿಯಾಗಿ. ಒಂದು ನೀವು ಹೇಳಿದ್ರಿ ಈಸಿಯಾದ ಪ್ರಾಬಬ್ಲಿ ನಮಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ತುಂಬ ವರ್ಷಗಳು ದಶಕಗಳು ಬೇಕಾಗಬಹುದು. ಆದರೆ ನೀವು ಮುದ್ರಾ ಹೇಳಿದ್ರಲ್ಲ, ಇದು ಭಾಳ ಸುಲಭ ಮಾಡ್ಬೋದು. ಸರಿಯಾಗಿ ಪರಂಪರೆ ಪಾಲನೆ ಆಗಬೇಕು. ಅದು ಸುಮ್ಮನೆ ಯಾರ್ಯಾರ ಕತ್ಕೊಂಡ್ಬಿಟ್ರೆ ಅವರು ಇನ್ನೇನೋ ವ್ಯತ್ಯಾಸ ಆಗುತ್ತೆ. ಈಗ ನಾನು ಕೊನೆಯದಾಗಿ ಈ ಆರೋಗ್ಯವಾಗಿರಬೇಕು ಅಂದರೆ ಇವತ್ತಿನ ಲೈಫ್ ಸ್ಟೈಲ್ನಲ್ಲಿ ಏನೇನು ಮಾಡ್ಬೋದು, ನೀವು ಒಂದು ಸಂದೇಶ ಕೊಡೋದಾದರೆ ಯಾವುದನ್ನು ನಾವು ಮಾಡಿದ್ರೆ ಅದು ಮುಖ್ಯವಾಗಿ ಮಾಡಬೇಕಾದ್ದು ಇವತ್ತು ಈ ಏನೆಲ್ಲ ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕೆ 10 ಗಂಟೆ ಆ ಥರದ ಪೊಸಿಷನ್ ಕೂತ್ಕೊಂಡು ಯಂತ್ರ ಆಪರೇಟ್ ಮಾಡುವಂಥದ್ದು ಇತ್ಯಾದಿಗಳು ಮಾಡಲಿಕ್ಕೆ ಹೋಗೋದು, ಅದರಿಂದ ಅನೇಕ ತೊಂದರೆ ಆಗ್ತಾ ಇರೋದು. ಕಾಲಕ್ಕೆ ಊಟ ಇಲ್ಲ, ಕಾಲಕ್ಕೆ ಊಟ ಇಲ್ಲ ಅನ್ನೋದು ಅನೇಕ ರೋಗಗಳಿಗೆ ಕಾರಣ. ಹಾಗೇ 2-3 ತಾಸು ಬೆಂಗಳೂರಿನಂಥ ಜಾಗದಲ್ಲಿ ಟೆನ್ಷನ್ನಲ್ಲಿ ಡ್ರೈವ್ ಮಾಡೋದು ಇದೆಯಲ್ಲ, ಅದು ಭಯಾನಕ. ನಾನಾ ರೋಗಗಳಿಗೆ ಅದು ಮೂಲ. ರಾತ್ರಿ ಮತ್ತು ತಲುಪೋದೇ ತಡ, ಅಷ್ಟೊತ್ತಿಗೆ ಸುಸ್ತಾಗಿರ್ತಾನೆ. ಇನ್ನೇನೋ ಹೆಂಡತಿ ಏನೋ ಹೇಳಿದ್ದು, ಮಗ ಏನೋ ಕಂಪ್ಲೇಂಟ್ ಮಾಡ್ದ, ಮೈಂಡ್ ಸೆಟ್ಟೆ ವ್ಯತ್ಯಾಸ ಆಗ್ಬಿಡುತ್ತೆ. ಆಗ ನಿದ್ದೆ ಬರಲ್ಲ ಅವರಿಗೆ ಬೇಗ. ಸರಿ, ನಿದ್ರೆ ಮೊದಲು ಬರೀ ಸರಿ. ರಾತ್ರಿ ಬಂದೊಡನೆ ಆದಷ್ಟು ಬೇಗ ಕೈಕಾಲು ತೊಳೆದು ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿಕೊಂಡು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಸ್ವಲ್ಪ ಲಘು ಆಹಾರ ತಗೋಬೇಕು. ಲೇಟ್ ನೈಟ್ ಹೆವಿ ಫುಡ್ ಮಾಡ್ತದೆ, ತಿನ್ನಬಾರ್ದು. ನಾನು ಹಾಸ್ಯವಾಗಿ ಹೇಳ್ತಾ ಇದ್ದೆ, ಲೇಟ್ ನೈಟ್ ಸಪ್ಪರ್ ಮೇಕ್ಸ್ ಯು ಅಪ್ಪರ್ ಅಂತ ಹೇಳ್ತಿರ್ತೀನಿ. ಅದೇ ಕಾರಣ 7:30 to 8 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ಹೆವಿ ಫುಡ್ ತಗೋಬಾರ್ದು. ಹೆವಿ ಫುಡ್ ಬೆಳಿಗ್ಗೆ ಮಧ್ಯಾಹ್ನ ತಗೋಬೋದೇ ಹೊರತು ಇವತ್ತಿನ ಅದೇ ಸಿಸ್ಟಮ್ನಲ್ಲೇ ದೋಷ ಇದೆ. ಅದರಿಂದ ನಿದ್ದೆ ಬೇಗ ಬರಲ್ಲ, ಇಮಿಡಿಯೇಟ್ಲಿ ನಿದ್ದೆ ಬರಲ್ಲ. ಆನಂತರ 8-12 ಗಂಟೆ. ಅದು ನಾಳೆ ಬೆಳಗ್ಗೆ ಶನಿವಾರ ಭಾನುವಾರ ಎಲ್ಲಿಗೆ ಹೋಗ್ಬೇಕು, ಯಾವ ಹೋಟೆಲ್ಗೆ ಹೋಗ್ಬೇಕು, NTR ಬುಕ್ ಆಗಿ ವೀಕೆಂಡ್ ಪ್ಲಾನ್ಸ್ಗಳು ಮಾಡಿಕೊಂಡು ಈ ಜೀವನ ಶೈಲಿ ಇರೋದು ಇಲ್ಲಿ. ಅರೋಗಿಕ್ ಈವ್ನಿಂಗ್ ಅಂತ ಅದಕ್ಕೆ ಅರೋಗಿಕ್ ಈವ್ನಿಂಗ್, ರೋಗಿಕ್ ಮಾರ್ನಿಂಗ್. ಅದು ರೋಗಿಕ್ ಈವ್ನಿಂಗ್ ಆದ್ಕೊಳ್ಳಿ, ಅದು ರೋಗಿಕ್ ಮಾರ್ನಿಂಗ್. ಅದು ಬೆಳಗ್ಗೆ ಮಾರ್ನಿಂಗ್, ರೋಗಿಕ್ ಮಾರ್ನಿಂಗು. ನಿಮ್ಗೆ ನೀವು 12 ಗಂಟೆ ಆದರೂ ಎಚ್ಚರ ಆಗೋದಿಲ್ಲ ನೋಡಿ. ಬೆಂಗಳೂರಲ್ಲಿ ಅನೇಕ ಮನೆ ಭಾನುವಾರ ಏಳೋದು ಅಂದ್ರೆ 12 ಗಂಟೆ. ನೀವು ಲಕ್ಷಾಂತರ ಮನೆಗಳಲ್ಲಿ ಪಕ್ಕ ಸಾಂಪ್ರದಾಯಿಕ ಕುಟುಂಬಗಳಲ್ಲೇ ಅವ್ರು ಏಳೋದು 12 ಗಂಟೆ ಹೊತ್ತಿಗೆ ಮುಗಿತಲ್ಲಿ. ಈ ಲೈಫ್ ಸ್ಟೈಲ್ ಸರಿ ಮಾಡಿದ್ರೆ ಏನು ಸರಿ ಮಾಡಲಿಕ್ಕೆ ಸಾಧ್ಯ. ಯೋಗಿಕ್ ಈವ್ನಿಂಗ್ ಇರಬೇಕು, ಯೋಗಿಕ್ ಮಾರ್ನಿಂಗ್ ಇರಬೇಕು. ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ 1 ಗಂಟೆ ನಿಮ್ಗೆ ಸಿಗಬೇಕು. ಸ್ವಲ್ಪ ವಾಕ್ ಮಾಡಲಿಕ್ಕೆ, ಸ್ವಲ್ಪ ಪ್ರಾಣಾಯಾಮ ಮಾಡಲಿಕ್ಕೆ, ಸ್ವಲ್ಪ ಜಾಗಿಂಗ್ ಮಾಡಲಿಕ್ಕೆ, ಇಷ್ಟು ಇಟ್ಕೊಳ್ಬೇಕು ನೀವು ಸಮಯ. ಅದು ಮುಗಿಸ್ಕೊಂಡು ಅದಿಲ್ಲದೇ ಹಸಿ ಹೊಟ್ಟೆಯಲ್ಲೇ ಕಾಫಿ ಕುಡಿದು, ಹಸಿ ಹೊಟ್ಟೆಯಲ್ಲೇ ಬೆಟ್ಟಿ ಕಾಫಿ, ಘೋರ. ಇಡೀ ಸಿಸ್ಟಮ್ ವಿರುದ್ಧ ಸ್ಪಾಯ್ಲ್ ಫುಲ್ ದೇಹನೇ ಟಾಕ್ಸಿನ್ ಆಗಿಬಿಡುತ್ತೆ ಇದರಿಂದ. ಮತ್ತು ಇಡೀ ರಾತ್ರಿ ಮುಚ್ಚಿ ಮಲಗಿರ್ತೀವಲ್ಲ, ಅದರಿಂದ ಏನಾಗುತ್ತೆ, ನಾವೇ ಬಿಟ್ಟ ಕಾರ್ಬನ್ ನಾವೇ ಸೇರೋದು ಇಡೀ ರಾತ್ರಿ. ಬೆಳಗ್ಗೆ ಆದರೆ ಅದು ಹಾಗಾದರೂ ಬೆಳಗ್ಗೆ ನೀವು ಸರಿಯಾಗಿ 4:15 ಇದ್ದರೆ ಓಝೋನ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಮನೆ ಒಳಗಡೆನೆ.
ಸ್ವಲ್ಪ ಪ್ರೊವೈಡೆಡ್ ಸ್ವಲ್ಪ ಮಟ್ಟಿಗೆ ಹೊರಗಿನ ಗಾಳಿ ಆಗಿದ್ರೆ ಮನೆಯಲ್ಲೇ ಓಝೋನ್ ಕ್ರಿಯೇಟ್ ಆಗುತ್ತೆ. ಆ ಹೊತ್ತಿಗೆ ಇರುತ್ತೆ ಕೋರೆ ಹೊತ್ತಿಗೆ ಬ್ರಾಹ್ಮ ಮುಹೂರ್ತದಲ್ಲಿ. ಹಾಗೆ ಎದ್ದು ಕೂತ್ಕೊಂಡು ಸ್ವಲ್ಪ ಮಟ್ಟಿಗೆ ಹೀಗೆ ಕೂತ್ಕೊಂಡು ಸ್ಲೋ ಬ್ರೀತಿಂಗ್ ಮಾಡಿದ್ರು ಲಂಗ್ಸ್ ಪ್ಯೂರಿಫೈ ಆಗುತ್ತೆ. ಇಡೀ ರಾತ್ರಿ ಒಳಗೆ ಹೋದ ಟಾಕ್ಸಿನ್ ಎಲ್ಲ ಹೊರಗೆ ಬರುತ್ತೆ. ಕಪಾಲಭಾತಿ ಮತ್ತು ಇದೆಲ್ಲ ಮಾಡಿದಾಗ ಅಷ್ಟು ಮಾಡಿಕೊಂಡ್ರೆ ಪುಪ್ಪಸ ಪ್ಯೂರ್ ಆಯಿತು. ಪುಪ್ಪಸ ಪ್ಯೂರ್ ಆಗಿ ಗಾಳಿ ಒಳ್ಳೆಯದು ಕಾರ್ಬನ್ ಒಳಗೆ ಸೇರಿಕೊಳ್ತು ಅಂದರೆ ಇಡೀ 72,000 ನಾಡಿ ಸರಿ ಆಯ್ತಲ್ಲ. ಹೌದು. ನಾವು ಅದಕ್ಕೆ ಈಗ ತುಂಬ ಜನಗಳಿಗೆ ಇದೆಲ್ಲ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಮಾಡ್ತಾರೆ ಅಂತ ಹೇಳಿ ಪ್ರಾಣಯಜ್ಞ ಅಂತ ಒಂದು 24 ನಿಮಿಷದ ಪ್ರಕ್ರಿಯೆ ಮಾಡಿದ್ದೀವಿ. ಅದು 10 ನಿಮಿಷದಲ್ಲಿ ಕೂಡ ಮಾಡಬಹುದು. ಮೊದಲು ಹಂಸ ಮಂತ್ರ ಉಪಾಸನೆ, ಸೋಹಂ ಉಪಾಸನೆ ಮಾಡಿ ಗುಣಪೂರ್ಣ ದೋಷ ದೂರ ಅಂತ ಒಂದು 24 ಬಾರಿ ಉಸಿರು ತಗೊಳ್ಳೋದು. ಅದಾದಮೇಲೆ 24 ಕೇಶವಾದಿ ರೂಪಗಳಿಂದ ಒಂದು 24 ಬ್ರೆತ್ಸು, ಆಮೇಲೆ ಅಜಾದಿ ರೂಪಗಳು ಭಗವಂತನ ಅಕ್ಷರಕ್ಕೆ ಆ ಇಂದ ಕ್ಷವರೆಗೆ 51 ಉಸಿರುಗಳು, ವಿಠಲ ಬ್ರೆತ್ಸು. ಇದೆಲ್ಲ ಪೂರ್ತಿ ಒಂದು ಆವೃತ್ತಿ ಮಾಡಿದ್ರೆ ಒಂದು 10 ನಿಮಿಷದಲ್ಲಿ ಮುಗಿಯುತ್ತೆ. ಅದನ್ನ ನಾವು ವಿಡಿಯೋ ಮಾಡಿ ಅದು ಜನಗಳಿಗೆ ಅದನ್ನ ತೋರಿಸ್ತಾನೂ ಇದ್ದೀವಿ. ಸ್ವೀಕಾರ ಆಗಿದೆ. ಮೊನ್ನೆ ನಮ್ಮ ಒಂದು ಡೆಮೋ ಕೂಡ ಮಾಡಿದ್ವಿ ಎಲ್ಲರಿಗೂ. ಬಹಳ ಜನ ಮಾಡಿ ಬಹಳ ಆನಂದ ಪಟ್ಟಿದ್ದಾರೆ. ಅಂದ್ರೆ ನಮ್ಗೆ ಭಗವಂತನ ಉಸಿರು ಜೊತೆಗೆ ಆ ಭಗವಂತನ ಕನೆಕ್ಟ್ ಮಾಡೋದಕ್ಕೆ ಮಾಡಿಕೊಟ್ಟಿದ್ದೀರಾ ಅಂತ ನೀವು ಹೇಳಿದ್ರೆ ಕೇಶವಾಯ ಸ್ವ. ನಾವೀಗ ಸಂಧ್ಯಾ ವಂದನೆ ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಮಾಡೋದು ಇಲ್ಲ. ಉಪನೀತರಾದ ಮಕ್ಕಳು ಕೂಡ ಮಾಡಲ್ಲ ಇವತ್ತು. ಆದರೆ ಇದು ಹೆಲ್ತ್ಗೆ ನೀವು ಯಾವುದೋ ಒಂದು 10 ನಿಮಿಷ ನೀವು ಹೇಳಿದ್ರಿ, ಒಂದು 1 ಅವರ್ ಮುಂಚೆ ಸೂರ್ಯೋದಯಕ್ಕೆ ಮುಂಚೆ ಒಂದು ಸ್ವಲ್ಪ ನಿಮಗೋಸ್ಕರ ಟೈಮ್ ಇಟ್ಕೊಳ್ಳಿ ಅಂತ. 24 ಗಂಟೆಯಲ್ಲಿ 24 ನಿಮಿಷನಾದರೂ ನಿಮಗೆ ಕೊಡಿ. ನಿಮ್ಮದೇ ಹೃದಯಕ್ಕಾಗಿ, ನಿಮ್ಮದೇ ಜಠರಕ್ಕಾಗಿ, ನಿಮ್ಮದೇ ಬ್ರೈನಿಗಾಗಿ, ನಿಮ್ಮದೇ ಮುಖಕ್ಕಾಗಿ ಬೆಳಗಿನ ಸಮಯ ಅಷ್ಟೊತ್ತು ಅದಕ್ಕೆ ಇಟ್ಬಿಟ್ರೆ ಆಯಿತು. ಸೊ ಅದೊಂದು ಪ್ರಾಣಯಜ್ಞ ಅಂತ ಎಲ್ಲ ಅದೊಂದು ಪ್ರತಿಯೊಬ್ಬರೂ ಮಾಡಬೇಕು ಅಂತ ಅದನ್ನು ಒಂದು ಮಾಡಿದ್ದೀವಿ. ಇದಕ್ಕೆ ಕುರಿತಾದಂತಹ ಈ ಪ್ರಾಣನ ಬಗ್ಗೆ ಏನಾದರೂ ಒಂದು ಚಿಕ್ಕದಾಗಿ ಹೇಳೋದಾದರೆ, ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಹೇಗೆ ಅದು ಕೆಲಸ ಮಾಡುತ್ತೆ ನಮ್ಮ ಆರೋಗ್ಯಕ್ಕೆ? ಮುಖ್ಯವಾಗಿ ಬ್ರಾಹ್ಮ ಮುಹೂರ್ತ ಹೇಳೋದು ಆ ಹೊತ್ತಿಗೆ ಅದು ಹೆಚ್ಚು ಜಾಗೃತವಾಗಿ ಸ್ಲೋ ಬ್ರೀಥಿಂಗ್ ಮಾಡೋದು. ಪೊಸಿಷನ್ ಪದ್ಮಾಸನದಲ್ಲಿ ಸ್ಲೋ ಬ್ರೀಥಿಂಗ್, ಸಮಂ ಕಾಯ ಶಿರೋಗ್ರೀವಂ, ಇದು ಪೊಸಿಷನ್ ಸ್ಪೈನಲ್ಲೂ ಕರೆಕ್ಟ್ ಇರಬೇಕು. ಹಾಗೆ ಕೂತ್ಕೊಂಡು ಸಾಕಷ್ಟು ಬಹಳ ಎತ್ತರದೂ ಅಲ್ಲ, ಬಹಳ ಕೆಳಗೂ ಅಲ್ಲ, ಬಹಳ ಸಾಫ್ಟು ಅಲ್ಲ, ಬಹಳ ಕಠೋರವೂ ಅಲ್ಲ ಅಂತ ಒಂದು ಆಸನದಲ್ಲಿ ಕೂತು ಪ್ರಾಣಾಯಾಮ 5 ವಿಧ. ಅದಕ್ಕೆ ಬಾಬಾ ರಾಮದೇವ್ ಅವರೆಲ್ಲ ಕಡೆಗೊಂದು ಪ್ರಚಾರ ಮಾಡಿದಾರಲ್ಲ, ಅದೆಲ್ಲ ಆಗ್ಬೇಕು. ಇದು ನಾಡಿ ಶುದ್ಧಿ, ಭ್ರಾಮರಿ ಅಂತ ಒಂದಿದೆ, ಮತ್ತು ಹಾಗೆ ಇದು ಭಸ್ತ್ರಿಕಾ. ಈ ಸರಳವಾದ 4-5 ಮಾಡ್ಕೊಂಡ್ರೆ ಸಾಕು. ಅಷ್ಟೊತ್ತಿಗೆ ಲಂಗ್ಸ್ ಪ್ಯೂರ್ ಆಗುತ್ತೆ. ಲಂಗ್ಸ್ ಪ್ಯೂರ್ ಆಯಿತು ಅಂದರೆ 72,000 ನಾಡಿಗಳೆಲ್ಲ ಶುದ್ಧ ಆಗುತ್ತೆ. ಅದು ನಿಜವಾದ ಸ್ನಾನ ಅಂತ. ಅದು ಪ್ರಾಣಮಯ ಕೋಶದ ಸ್ನಾನ. ಅದು ನೀವು ಸೋಪ್ ಹಚ್ಕೊಂಡು ಮೈಯೆಲ್ಲ ಉಜ್ಕೊಳ್ಳೋದು, ದೊಡ್ಡ ಸ್ನಾನ, ಭರ್ಜರಿ ಬಿಸಿನೀರು, ಅದು ಬರೀ ಚರ್ಮದ ಸ್ನಾನ. ನಿಜವಾದ ಸ್ನಾನ ಅಂತಂದರೆ ಪ್ರಾಣಾಯಾಮ. ಈ 5 ಪ್ರಾಣಾಯಾಮ ಮಾಡಿಬಿಟ್ರೆ 75,000 ನಾಡಿ ನಖಶಿಖಾಂತ ಇಲ್ಲಿಂದ ಇಲ್ಲಿವರೆಗಿರೋ ಅಷ್ಟಕ್ಕೂ ಗಂಗಾಯ ಜಲಸ್ನಾನ ಆಯಿತು, ಪವಿತ್ರೀಕರಣ ಆಯಿತು. ಇದನ್ನು ಮಾಡ್ಕೊಂಡ್ಬಿಟ್ರೆ ಸಾಕು. ಬೆಳಗಿನ ಹೊತ್ತು ಸೂರ್ಯೋದಯಕ್ಕಿಂತ ಪೂರ್ವ ಇದು ತಪ್ಪದೇ ಮಾಡೋ ಕೆಲಸ. ಆಮೇಲೆ ಸ್ವಲ್ಪ ಓಡಾಡ್ಕೊಂಡು ಬಂದುಬಿಟ್ರೆ ಗಿಡ ಮರಗಳ ಬುಡದಲ್ಲಿ ಇಷ್ಟು ಸರಳವಾದ ಪಥ್ಯ. ಅಂದರೆ ನಾನು ನಿಮ್ಮನ್ನು ಈಗ ಕಳೆದ ಒಂದು 6 ತಿಂಗಳಿಂದ ಭೇಟಿ ಮಾಡಿ ನಿಮ್ಮ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮ ಆರೋಗ್ಯದ ಗುಟ್ಟೇನು ಗುರುಗಳೇ? ನನಗೆ ತುಂಬ ನಾನು ಮೃತ್ಯುವಿನ ಹತ್ತಿರಕ್ಕೆ 3 ಸರಿ ಹೋಗಿ ಬಂದವನು. ಹಾಗೆ ನನ್ನ ಜೀವನದಲ್ಲಿ 18ನೇ ವಯಸ್ಸಿಗೆ ನನಗೆ ರೊಮ್ಯಾಟಿಕ್ ಮನೆತನದ್ದು ಬಂದು 2 ತಿಂಗಳ ನಾನು ಹಾಸಿಗೆ ಮೇಲೆ ಇದ್ದೆ. ಆಸಿಟಿಯಲ್ಲೂ ಬದುಕಿದೆ. ಡಾಕ್ಟ್ರುಗಳು 50 ವರ್ಷ ಹೇಳಿದ್ದು ನನಗೆ. ಯಾಕೆಂದರೆ ಹೃದಯ ಅದು ಇದಾದಾಗ ರೊಮ್ಯಾಟಿಕ್ ನಲ್ಲಿ ಹಾರ್ಟು ಇದಾಗ್ಬಿಡುತ್ತೆ, ಬುಲು ಆಗಿಬಿಡುತ್ತೆ ಸ್ವಲ್ಪ. ಅದು ನನಗಿದೆ ಅಂತ ಅವ್ರು ಹಾಗೆ ಹೇಳಿ ಡಾಕ್ಟ್ರುಗಳು ಕಾರ್ಡಿಯಾಲಜಿಸ್ಟ್ 50 ವರ್ಷ ಅಂತ ಹೇಳಿದ್ರು. ಪರವಾಗಿಲ್ಲ, 76ನೇ ವಯಸ್ಸಿನಲ್ಲೂ ಇಷ್ಟು ಗಟ್ಟಿಯಾಗಿ ಮಾತಾಡ್ತೀನಿ. ದಿನ ಬೆಳಗ್ಗೆ 5 ಅಲ್ಲ, ನೀವು ಎಲ್ಲ ಮೆಟ್ಲು ಹತ್ತೀರಾ, ಇಳಿತೀರಾ, ಅಷ್ಟೆಲ್ಲ ವಾಕಿಂಗ್ ಮಾಡ್ತೀರಾ, ಇಡೀ ಗುರುಕುಲ 3 ಗಂಟೆಗೆ ಇವತ್ತು ಎದ್ದೇನೆ ಕೇಳಿ ಇಲ್ಲಿ ಎದ್ದು ಅಲ್ಲೆಲ್ಲ ಓಡಾಡಿದ್ದೀನಿ. ಅದು ಮೇಂಟೈನ್ ಮಾಡ್ಬೋದು. ಹಾಗೆ ಅದಕ್ಕೆಲ್ಲ ನೀವು ಮಾಡುವಂತಹ ತಪಸ್ಸಾಧನೆಗಳು, ಪಾರಾಯಣಗಳು, ಶಾಸ್ತ್ರ ಅನುಸಂಧಾನಗಳು ಅದೆಲ್ಲ ನಿಮಗೆ ಶಕ್ತಿ ಕೊಡುತ್ತೆ ಅಂತ. ಗುರುಕುಲದಲ್ಲಿ ಇದ್ದೀನಲ್ಲ,
ಗುರುಕುಲ ಜೀವನದಲ್ಲಿ ನಾನು 62 ವರ್ಷದಿಂದ ಇವತ್ತಿನವರೆಗೂ ನಾನು ಗುರುಕುಲ ಜೀವನದಲ್ಲೇ ಇದ್ದೀನಿ. ಜೀವನ ಶೈಲಿ ಇದೆಯಲ್ಲ, ಗುರುಕುಲ ಜೀವನ ಶೈಲಿ. ಮನೇಲಿದ್ದಾಗಲೂ ಹಾಗೇನೆ. ಆಮೇಲೆ ಗೋಕರ್ಣದಲ್ಲಿದ್ದೆ, ಬೇರೆ ಕಡೆಗಿದ್ದೆ. ನಗರದಲ್ಲಿದ್ದಾಗ ಸ್ವಲ್ಪ ಮೈಸೂರಲ್ಲಿ ಇರ್ಪಿರಾಜು, ಮತ್ತು ನಾನು ಅದನ್ನು ರೀಗೇನ್ ಮಾಡಿಕೊಂಡೆ. ಅದು ಮುಖ್ಯವಾಗಿ ಲೈಫ್ ಸ್ಟೈಲ್. ಸೊ ತಾವು ಸಂದೇಶದಲ್ಲಿ ಹೇಳಿದ್ರಿ, ಅಂದರೆ ನಮ್ಮ ಲೈಫ್ ಸ್ಟೈಲನ್ನು ನಾವು ಸರಿ ಮಾಡ್ಕೋಬೇಕು ಅಂತ, ಆರೋಗ್ಯವಾಗಿರಬೇಕು ಅಂದರೆ ಮೊದಲು ನೀವು ಒಂದು ಸಮರಿ ಮಾಡೋದಾದರೆ ನೀವು ಹೇಳಿದ್ದು ಲೇಟ್ ನೈಟ್ ತುಂಬ ತಿಂದು ನಿದ್ದೆ ಮಾಡಿದೆ, ಬೆಳಗ್ಗೆ ಎದ್ದೇಳಿದೆ. ನಾನು 20 ವರ್ಷದಿಂದ ರಾತ್ರಿ ಊಟ ನಿಲ್ಲಿಸಿದ್ದೀನಿ. ಈಗ ಇವತ್ತಿಗೆ 76ನೇ ವಯಸ್ಸಿನಾಗ ಬದುಕಿದ್ದೇನೆ, ಅಷ್ಟೇ ಸ್ಪಷ್ಟ ಹೇಳ್ಬಿಡ್ತೀನಿ. ಒಬ್ಬ ರಾತ್ರಿ ಊಟ ಕಡಿಮೆ ಮಾಡಬೇಕು, ಇಲ್ಲ ಸೂರ್ಯೋದಯಕ್ಕಿಂತ ಮುಂಚೆ ಮುಗಿಸ್ಬೇಕು. ಸಂಸಾರ ತಾಪತ್ರಯ ಇಟ್ಕೊಂಡಿಲ್ಲ ಜೀವನದಲ್ಲಿ. ಗುರುಗಳ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಈ ವೇದಿಕ್ ವೆಲ್ನೆಸ್ನಲ್ಲಿ ನಿಮ್ಮಂತಹ ವೇದಜ್ಞರು, ಆದರೆ ಜೀವನ ಮಾಡಿರೋರು ನೀವು, ಅಂದರೆ ಎಷ್ಟು ಎಲ್ಲ ಎಕ್ಸ್ಪರ್ಟ್ಸ್ಗಳನ್ನ ನೋಡಿದ್ದೀರಾ. ನಿಮ್ಮ ಹತ್ರ ಮತ್ತೆ ಮಾತಾಡಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮಾತಾಡಿಸೋದಿದೆ ನನಗೆ. ಯಾಕೆಂದರೆ ಅವರು ಯಾವ ಮುದ್ರಾಗಳು ಹೇಳಿದ್ರಿ ನೀವು, ಆ ಮರ್ಮ ಚಿಕಿತ್ಸೆ ಮಾಡೋರು ಯಾರು, ಅವರು ಎಜುಕೇಷನ್ ಆಫೀಸರ್ ಆಗಿದ್ದವರು. ನಾನು ವಿದ್ಯಾರ್ಥಿ, ನನಗಂಥ ಗುರುಗಳು ಈಗಿತ್ತ ಸಿಕ್ಕಿದ್ದಾರೆ, ಅದರಿಂದ ನಂಗೆ ಲಾಭ ಆಗ್ತಾ ಇದೆ. ಅದೇ ಥರ ಈ ಮೆಡಿಕಲ್ ಆಸ್ಟ್ರಾಲಜಿನ ಯೂಸ್ ಮಾಡ್ತಿರುವಂಥವ್ರು, ಯಾಕೆಂದರೆ ಇವರೆಲ್ಲ ಬರಬೇಕು ಮುಂದೆ ಬಂದು, ಈ ಸಮಾಜದ ಮುಂದೆ ಬಂದು ಹೇಳಿದ್ರೆ ಜನಗಳಿಗೆ ಇನ್ನೂ ಹೆಚ್ಚು ಅದ್ರ ಮೇಲೆ ನಂಬಿಕೆ ಬರುತ್ತೆ. ಇವರೇನು ಬ್ರಿಟಿಷರನ್ನ ನಮ್ಮನ್ನು ಮರೆಸ್ಬಿಟ್ಟಿದ್ದಾರೆ, ನಮ್ಮ ಜ್ಞಾನನ. ಸ್ವದೇಶಿ ಬುದ್ಧಿ ಹುಟ್ಟಿಸಿದ್ದಾರೆ, ಮತ್ತು ಸ್ವದೇಶೀಕರಣ ಮಾಡಬೇಕು. ಸ್ವದೇಶೀಕರಣ ಮಾಡಬೇಕು. ಇದಕ್ಕೆ ಇನ್ನೂ ನಿಮ್ಮನ್ನು ಮುಂದೆ, ಶಾಸ್ತ್ರದ ಬಗ್ಗೆ ನಾವೇನು ಮಾತಾಡಲಿಲ್ಲ ಇದರಲ್ಲಿ, ಬರೀ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ನಿಮ್ಮಂಥ ಶಾಸ್ತ್ರಜ್ಞರು ಸಿಕ್ಕಿದಾಗ ನಾವು ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ಹಾಗಾಗಿ ಮತ್ತೆ ನಿಮ್ಮನ್ನು ಇನ್ನೊಮ್ಮೆ ಬಂದು ಶಾಸ್ತ್ರದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ತಾವು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ವೀಕ್ಷಕರ ಪರವಾಗಿ. ಮಥುರಾ ವೃಂದಾವನದ ಪವಿತ್ರ ಧಾಮದಲ್ಲಿ ಈ ಡೈಲಾಗು ಈ ಸಂವಾದ ನಡೆದಿದೆ, ಅವಿಸ್ಮರಣೀಯ, ಭಾಳ ಒಳ್ಳೆಯದು. ಪ್ರೇರಣೆ ಸಿಕ್ತು. ಥ್ಯಾಂಕ್ ಯು ಸೊ ಮಚ್.